ಅದು ಜನ ಮೆಚ್ಚಬೇಕಲ್ಲ ಅನ್ನೋ ಒಂದು ಇದಿತ್ತು, ಆತಂಕದಲ್ಲಿದ್ವಿ. ಆದರೆ ಜನ ನಮ್ಮನ್ನು ಅಷ್ಟು ಒಂದು ನಮಗೆ ಭರವಸೆಯ ಜೊತೆಗೆ ಅಷ್ಟರ ಮಟ್ಟಿಗೆ ಕೈ ಹಿಡಿತೀರಂತ ನಂಬಿಕೆ ನಮಗೆ ಯಾರಿಗೂ ಇದ್ದಿಲ್ಲ. ಅದು ಆ ಸಿನಿಮಾದಲ್ಲಿ ನಮ್ಮ ತ್ರಿವಿಕ್ರಮ್ ಜೋಶಿ ಅವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ತುಂಬ ದೊಡ್ಡ ಮನಸ್ಸಿಂದ ನನಗೆ ಆ ಟೈಮಲ್ಲಿ ಕೈ ಹಿಡಿದ್ರು. ಅವ್ರಿಗೂ ಅದೇನು ಭರವಸೆ ಇತ್ತೇನೋ, ಆಯಿತು ಮಾಡ್ರಿ ಅಂತ ಹೇಳಿ ಕೈ ಹಿಡಿದ್ರು. ಯಾವುದಕ್ಕೂ ನನಗೆ ಅವಾಗ ಅವರು ಕೊರತೆ ಮಾಡಿದ್ದಿಲ್ಲ. ಮತ್ತು ಆ ಸಿನಿಮಾದಲ್ಲಿ ನಮ್ಮ ಶರತ್ ಜೋಶಿ ಅವ್ರ ತಂದೆಯವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ರು. ಇನ್ನೊಬ್ಬರು ಶ್ರೀನಾಥ್ ಅಂತ, ಅದೇನು ಭರವಸೆ ಅವರಿಗೆಲ್ಲ ನಮ್ಮ ಮೇಲೆ ಇತ್ತೋ ಗೊತ್ತಿಲ್ಲ, ನನಗಂತೂ ಭಾಳ ಭರವಸೆ ಇತ್ತು. ಈ ಸಿನಿಮಾ ಬರುತ್ತೆ, ರಿಲೀಸ್ ಆಗುತ್ತೆ ಅಂತ. ಗೆಲ್ಲುತ್ತೆ ಅಂತ ಇದ್ದಿಲ್ಲ ನನಗೆ, ರಿಲೀಸ್ ಅಂತೂ ಆಗುತ್ತೆ ಅಂತಿತ್ತು. ಆದರೆ ಆ ಸಕ್ಸಸ್ಗೆ ನನಗೆ ಆನಂದ್ ಅವರು ನನ್ನ ಸ್ಟೇಜ್ ಮೇಲೆ ಕರಿಬೇಡ ಅಂತ ಹೇಳಿದ್ದಾರೆ, ಆದರೂ ಕರೆಯೋದಿಲ್ಲ. ಆದರೆ ಅವರು ನನಗೆ ಪ್ರತಿ ಹಂತದಲ್ಲೂ ಆ ಸಿನಿಮಾ ಮಾಡೋಕ್ಕಾದ್ರೆ ಮಾರ್ಗದರ್ಶನ ಮಾಡಿದರು. ಮಾಡ್ರಿ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಮಾಡ್ರಿ ಅಂತ. ಕೊನೆ ಹಂತದಲ್ಲಿ ಡಿಸ್ಟ್ರಿಬ್ಯೂಟರ್ ರಾಜು ಕೂಡ ನನಗೆ ಭಾಳ ಸಹಾಯ ಮಾಡಿದರು. ಸೊ ಇಲ್ಲಿ ಸಿಟಿ ನವಾಬ ಅವ್ರನ್ನ ಕರೀತಿದ್ದೆ ನಾನು, ಆದರೆ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಆ ಸಿನಿಮಾ ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ಭಾಳ ಹಿಟ್ಟಾಯಿತು. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ನಮನಗಳನ್ನ, ಆ ಯಶಸ್ಸಿಗೆ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅದಾದಮೇಲೆ ಬಂದಿದ್ದೆ ನೆಕ್ಸ್ಟ್ ಪ್ರಸನ್ನ ವೆಂಕಟದಾಸರು. ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಜೋಶಿಯವರೇ ಅವ್ರ ತಾಯಿ ಹೆಸರು ಮೇಲೆ ಅವ್ರದ್ದು ಒಂದು ಬ್ಯಾನರ್ ಮಾಡಿ ವಿಜಯದಾಸರು ಅಂತ ಸಿನಿಮಾ ಮಾಡಿದರು. ಅದಾದಮೇಲೆ ಅವರು ನಾವು ಮಾತಾಡ್ಕೊಂಡು, ಹವಲ್ದಾರ್ರೆ ನೀವು ವಿಜಯದಾಸರ ಸಿನಿಮಾನ ನಾನು ಮಾಡ್ತೀನಿ, ಇನ್ನು ಜಗನ್ನಾಥ ದಾಸರ ಸೀರೀಸ್ನ ನೀವು ಮುಂದುವರ್ಸಿ ಅಂತ ಮಾತಾಡ್ಕೊಂಡು, ಇನ್ನು ನಾನು ಜಗನ್ನಾಥ ದಾಸರ ಸಿನಿಮಾನ ಭಾಗ 1, 2, 3, 4, 5ವರೆಗೂ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗಿದೆ ಅಂದರೆ ಹರಿಕಥಾ ಅಮೃತ ಸಾರದ 3 ಭಾಗಗಳು 11 ಸಂಧಿಗೆ ಬರುತ್ತೆ. ಅದನ್ನು ನಮ್ಮ ಪ್ರಹ್ಲಾದ್ ಅವ್ರನ್ನ ನಡೆಸ್ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅವರು ಕೂಡ ಹೇಳಿದ ತಕ್ಷಣ ಹಿಂಗೆ ನಕ್ಕರು. ಅದರ ಅರ್ಥ ಏನಂದರೆ ಸಮ್ಮತಿ ಅಂತ ಹೇಳಿದ್ರು ನನಗೆ. ಹೀಗಿದೆ. ಹೀಗೆ ಶುರುವಾಗಿರೋ ಹರಿದಾಸರ ಚಲನಚಿತ್ರಗಳು ಹೇಗಾಯಿತು ಅಂತಂದರೆ, ಪ್ರಹ್ಲಾದ್ ಅವರು ಅವ್ರದೇ ಒಂದು ಟೀಮ್ ಮಾಡ್ಕೊಂಡು ಅವರು ಒಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದರು. ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಇನ್ಯಾರೋ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ಚಲನಚಿತ್ರಗಳಿಗೆ ಬೇಡಿಕೆ ಅನ್ನೋದಕ್ಕಿಂತ ಒಂದು ನಂಬಿಕೆ ಶುರುವಾಯಿತು. ಒಂದಿಷ್ಟು ಜನಗಳು ನೋಡ್ತಾರಂತೆ. ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳು ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡ್ತಾರೆ, ಒಂದು ದಿವಸದ್ದು ಕಲೆಕ್ಷನ್ ಇರೋದಿಲ್ಲ. ಅವೆಲ್ಲ ನಾವು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ. ನಾವು ವರ್ಷಕ್ಕೆ 2-3 ಪ್ರೆಸ್ ಮೀಟ್ ಮಾಡ್ತಿರ್ತೀವಿ, ನೀವು ದಿನನಿತ್ಯ ಪ್ರೆಸ್ ಮೀಟ್ಗೆ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಈ ನಮ್ಮ ಈ ಜಗನ್ನಾಥ ದಾಸರ ಚಲನಚಿತ್ರ ಈಗ ಇದೇ ತಿಂಗಳು 30ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಕರ್ನಾಟಕದಾದ್ಯಂತ ಈ ತಿಂಗಳು ರಿಲೀಸ್ ಮಾಡ್ತಾ ಇದ್ವಿ. ಮುಂದಿನ ತಿಂಗಳಿಂದ ಆಸ್ಟ್ರೇಲಿಯಾ, ಲಂಡನ್, ನ್ಯೂಜೆರ್ಸಿ ಹೀಗೆ ಅನೇಕ ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ನಮಗೆ ಅಲ್ಲಿಯ ಕೆಲವು ತಂಡಗಳು ನಮಗೆ ಈ ಸಿನಿಮಾಗಳು ಮಾಡಿರೋರ್ನೆಲ್ಲ ಬರಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೆಲವು ಕಲಾವಿದರುಗಳೆಲ್ಲ ಮುಂದಿನ ದಿನಮಾನಗಳಲ್ಲಿ ಆಸ್ಟ್ರೇಲಿಯಾ, ನ್ಯೂಜೆರ್ಸಿ, ಲಂಡನ್ನು ಹೀಗೆ ನಮ್ಮ ಚಲನಚಿತ್ರ ತಂಡ ಅಲ್ಲಿ ವಿಸಿಟ್ ಕೊಡೋದಕ್ಕೂ ರೆಡಿಯಾಗಿದ್ದಾರೆ. ಇಷ್ಟು ಮಟ್ಟಿಗೆ ನಮ್ಮ ಈ ಸಿನಿಮಾಗಳು ಮೋಡಿ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ 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 ಹೆಮ್ಮೆ ಆಗುತ್ತೆ. ಮತ್ತು ಈ ಚಿತ್ರದ ವಿಶೇಷತೆ ಏನಂದರೆ, ನಮ್ಮ ಶೇಷಗಿರಿದಾಸರು ಅವರೇ ಮುಂದೆ ಬಂದು, ಹವಲ್ದಾರ್ರೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಈ ಚಲನಚಿತ್ರಗಳಿಗೆ ಸಂಗೀತ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಈ ವೇದಿಕೆ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಅವ್ರಿಗೆ ಗೊತ್ತಿದ್ದಷ್ಟು ರಾಗಗಳಾಗಲಿ ನನಗೆ ಅರ್ಥದೇನು ಗೊತ್ತಿಲ್ಲ. ಎಲ್ಲ ನನಗೆ ಬಂದಿರೋ ಕೆಲವು ಟ್ಯೂನ್ಸ್ಗಳನ್ನ ನಾನು ಅವ್ರ ಮುಂದೆ ಪ್ರಸ್ತುತಪಡಿಸಿದಾಗ ಚೆನ್ನಾಗಿದೆ ಅಂತ ಹೇಳಿ ಇಬ್ಬರು ಕಲಿತು ನಾವು ಈ ಸಿನಿಮಾಕ್ಕೆ ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರಕ್ಕೆ ಸಂಗೀತ ಮಾಡಿದ್ದೀವಿ. ನಮ್ಮ ಪ್ರಹ್ಲಾದ್ ಅವರು ಕಥೆ ಸಂಭಾಷಣೆ ಬರೆದಿದ್ದಾರೆ. ನಾನು ಅನಿವಾರ್ಯ ಇದ್ದಲ್ಲಿ ಚಿತ್ರಕಥೆ ನಾನು ಕೂಡ ಕೆಲವು ಕಡೆ ಕೆಲಸ ಮಾಡಿದ್ದೀನಿ. ಆಮೇಲೆ ಅದ್ಭುತವಾದ ಸಿಂಗರ್ಸ್ ರಜತ್ ಕುಲಕರ್ಣಿ, ಆಮೇಲೆ ವಿ ಪ್ರಸನ್ನ, ಆಮೇಲೆ ನಾನು ಒಂದು ಹಾಡು ಹಾಡಿದ್ದೀನಿ. ಈಗ ಹಾಡಿದ್ದು ಹಿಂದೂ ಏನೆಗೆ ಗೋವಿಂದ ನಾನು, ಮತ್ತು ನಮ್ಮ ಶೇಷಗಿರಿದಾಸರು ಹಾಡಿದ್ದಾರೆ. ಆಮೇಲೆ ಅನಂತರಾಜ್ ಮಿಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಮುಂದೆ ಬಂದು ಇಂಥ ಚಲನಚಿತ್ರಗಳಿಗೆ ಅವ್ರದೇ ಆದ ಒಂದು ಸಹಾಯ ನಡೆದಿದೆ. ಸೊ ಹಾಗಾಗಿ ಇಂಥ ಚಲನಚಿತ್ರಗಳು ಹೆಚ್ಚಾಗಿ ಬರ್ತಾ ಇದೆ. ಆದರೆ ಇವು ಯಾವುವು ನಮಗೆ ಲಾಭದಾಯಕ ಅಲ್ಲ, ತೃಪ್ತಿದಾಯಕ. ನಮಗೆ ಯಾವುದೇ ಕಾರಣಕ್ಕೆ ಲಾಭಕ್ಕಿಂತ ಹೆಚ್ಚಾಗಿ ತೃಪ್ತಿ ತಂದುಕೊಟ್ಟಿದೆ. ಅದಕ್ಕೆ ನಮಗೆ ಒಂದು ವರ್ಗದವ್ರು ಕೈ ಹಿಡಿದಾರೆ, ಭಾಳಷ್ಟು ಜನ ನಮ್ಗೆ ಕೈ ಹಿಡಿದಾರೆ. ಇಂಥ ಸಿನಿಮಾಗಳು ಬರಲಿ, ನಿಲ್ಲಿಸ್ಬೇಡ್ರಿ, ನಾವೆಲ್ಲ ಹಿಂದೆ ಇದು ಮಾಡ್ತೀವಿ ಅಂತ ಭಾಳಷ್ಟು ಜನ ಸಪೋರ್ಟ್ ಮಾಡಿರೋದ್ರಿಂದ ನಾವು ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ. ಇದೇ ವರ್ಷ ಈಗ ಜಗನ್ನಾಥ ದಾಸರು ಬರ್ತಾ ಇದೆ. ಅದಾದಮೇಲೆ ಏಪ್ರಿಲ್ನಲ್ಲಿ ಮಹಿಪತಿ ದಾಸರು ಬರ್ತಾ ಇದೆ.
ನವೆಂಬರ್ ಡಿಸೆಂಬರ್ನಲ್ಲಿ ವಿಜಯದಾಸರ ಚಲನಚಿತ್ರ ಬರ್ತಾ ಇದೆ. ಇದರ ನಡುವೆ ವ್ಯಾಸರು, ಪುರಂದರ ಕನಕದಾಸರು ಅಂತ ಒಂದು 3 ಭಾಗದಲ್ಲಿ ಬರ್ತಾ ಇದೆ. ಅದನ್ನ ನಮ್ಮ ಪ್ರಹ್ಲಾದರೇ ಬರೀತಾರೆ. ನಾನು ಏನು ಹೇಳಿದ್ರು ಅವರೇ ಬರೀತಿರ್ತಾರೆ. ಅವ್ರು ಬೇರೆ ಯೋಚನೆ ಮಾಡೋದೇ ಬೇಡ, ನನಗೆ ಬಂತಿದ್ದು ಸಿನಿಮಾ ಅಂತ ಹೇಳೋದು ಸಂತೋಷ ಪಡಲಿ ಅಂತ ಹೇಳ್ತೀನಿ. ಹಾಗಾಗಿ ನನ್ನೆಲ್ಲ ಚಲನಚಿತ್ರ ಸ್ಕ್ರಿಪ್ಟ್ಗಳು ಅವ್ರಿಗೆ ಬರ್ತವೆ. ನಮ್ಮ ವರ್ಗಗಳ ಪಾತ್ರಧಾರಿಗಳೆಲ್ಲ ಕಣ್ಣಿಗೆ ಸಿಗ್ತಿರ್ತಾರೆ. ಹೀಗೆಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದಿನದೆಲ್ಲ ಏನಂತಂದರೆ, ನಮ್ಮ ಆನಂದು ಮತ್ತು ರಾಜು ಅವರು 30ನೇ ತಾರೀಕಿಂದ ನಮ್ಮ ಈ ಚಲನಚಿತ್ರನ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೊಳ್ಳೆ ಥಿಯೇಟರ್ಗಳೆಲ್ಲ ಇದು ಮಾಡಿದ್ದಾರೆ. ಸೊ ಇದೇ ತಿಂಗಳು 30ಕ್ಕೆ ಜಗನ್ನಾಥ ದಾಸರು ಭಾಗ 2 ರಿಲೀಸ್ ಆಗ್ತದೆ. ಪ್ರತಿಯೊಂದು ನಿಮ್ಗೆ ಎಲ್ಲ ಅನುಕೂಲ ಆಗಿದೆ ಅಂತ ಅನ್ಸುತ್ತಪ್ಪ. ರಾಜು ಅವರು ಹೇಳಿರೋ ಪ್ರಕಾರ ಸಿನಿಮಾ ಯಾವುದು ಎಲ್ಲೂ ಅವ್ರಿಗೆ ಲಾಸ್ ಅಂತನೋ ಮತ್ತೊಂದೇನು ಆಗಿಲ್ಲ. ಇಲ್ಲ. ಸೇಫರ್ ಝೋನ್ ಅಂತ ಹೇಳಿದ್ರು. ಹೌದು, ಸೇಫರ್ ಝೋನ್, ತುಂಬ ಸೇಫರ್ ಝೋನಲ್ಲೇ ಇದ್ವಿ. ನಮಗೆ ನಿಜ ಹೇಳಬೇಕು ಅಂತಂದರೆ ಈ ಸಿನಿಮಾಗಳು ಎಷ್ಟರ ಮಟ್ಟಿಗೆ ಈಗ ಕೆಲಸ ಸರ್ತಿ ಏನೋ ಆಪತ್ಕಾಲ ಇದ್ದಾಗ ಯಾರು ಬರ್ತಾರೆ, ಏನೋ ಆಗುತ್ತೆ, ಏನೋ ನಡೆಯುತ್ತೆ ಅಂಥದ್ದು ಒಂದು ಇನ್ಸಿಡೆಂಟ್ ಹೇಳಬೇಕು ಅನ್ನೋದಾದ್ರೆ ಇಲ್ಲಿ ಒಬ್ಬ ಮಹಾನುಭಾವರು ಕೂತ್ಕೊಂಡಿದ್ದಾರೆ, ವಸಂತ್ ದಂಡಿನ್ ಅಂತ. ನಾವು ಮೊನ್ನೆ ಬಿಜಾಪುರಕ್ಕೆ ಹೀಗೆ ಶೂಟಿಂಗ್ ಹೋದಾಗ ಅವರು ಬಂದಿದ್ದರು. ಹಾಗೆ ಮಾತಾಡ್ತಾ ನನಗೆ ತುಂಬ ಆತ್ಮೀಯರು, ಹೊಸಪೇಟೆಯಿಂದ ಆತ್ಮೀಯರು. ಈಗ ಅವರು ರಿಟೈರ್ ಆದಮೇಲೆ ನನ್ನ ಪ್ರಕಾರ ಅವರು ಪರಿಪೂರ್ಣ ಕಲಾವಿದರಾಗಿ ರೆಡಿಯಾಗಿದ್ದಾರೆ ಅಂತ ಕಾಣಿಸುತ್ತೆ. 5 ದಿವಸ ನಾವು ಮೈಪತಿ ದಾಸರು ಶೂಟಿಂಗ್ ಮಾಡೋಕೆ ಯಾಕ್ರಿ ಹೀಗೆ ಕೂತ್ಕೊಂಡಿರಿ ಅಂತಂದೆ. ಅಂದರೆ ಸುಮ್ಮನೆ ಜನರಲ್ ಆಗಿ ಸರ್ ಹಾಗೆ ಸರ್ ಸ್ವಲ್ಪ ಒಂದೇ ಸಲಕ್ಕೆ ನನ್ನ ಕಷ್ಟಗಳನ್ನ ಸಡನ್ನಾಗಿ ಹೇಳೋದಿಲ್ಲ, ಸುತ್ತಿ ಬಳಸಿ ಮಾತಾಡ್ತೀನಿ. ಅವ್ರಿಗೆ ಅರ್ಥ ಆಗಿರುತ್ತೆ, ದುಡ್ಡು ಬಂದಿರುತ್ತೆ. ಅಲ್ಲ, ನಾವು ಹಾಗೆ ವಾಪಸ್ ಕೊಡೋದು ಅದು ಬೇರೆ ವಿಷಯ. ಹಾಗಾಗಿ ಅಂದರೆ ಎಲ್ಲೂ ನಮಗೆ ದುಡ್ಡು ಕೇಳಿದ್ರೂ ಸಿಗಲಾರ್ದಂಥ ಸಿನಿಮಾಗಳಲ್ಲಿ ಇದು ತಾನಾಗೆ ಒದಗಿ ಬರೋಂಥ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಪ್ರತಿನಿತ್ಯ ನಡೆದೇ ಬಿಟ್ಟಿದೆ. ಹೀಗಿದೆ. ಹಾಗಾಗಿ ಇದು ನಾನು ಮಾಡ್ತಿದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಇದೊಂಥರ ಭಾಳ ವಿಚಿತ್ರವಾಗಿ ನಡೀತಾ ಇದೆ. ಇಂಥ ಹರಿದಾಸರ ಸಿನಿಮಾಗಳು ನಿಜವಾಗ್ಲೂ ಹರಿದಾಸರು ನಂಬಿದರೆ ನಮ್ಗೆ ಖಂಡಿತವಾಗಿ ಕೈ ಹಿಡ್ತಾರೆ. ನಡೀತಾ ಇದೆ ಅನ್ನೋ ಒಂದು ಭರವಸೆ, ಸಂತೋಷ ಭಾಳ ಇದೆ. ನಾನು ಹಿಂದೆ ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ನಾನು ಯಾರಂತ ನನಗೆ ಗೊತ್ತಿದ್ದಿಲ್ಲ. ಇನ್ನು ನನಗೆ ಇವತ್ತಿನ ಈ 5 ವರ್ಷಗಳಲ್ಲಿ ತಾವೇ ಹೇಳ್ತೀರಿ ನೀವೇ ದಾಸರಾಗ್ತಿರೋ, ಇನ್ನೇನೋ ಆಗ್ತಿರೋ ಅಂತ. ಆದರೆ ನನಗೆ ಒಳಗಡೆ ಆನಂದ ಇದೆ. ಅದು ನಾನು ತೋರಿಸ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ಮತ್ತು ಇದೂ ಇಲ್ಲ. ಆಗಿದೆ, ಅದ್ಭುತವಾಗಿ ನಡೀತಾ ಇದೆ. ಎಲ್ಲೂ ನಮಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಿಲ್ಲ. ಹರಿದಾಸರ ಸಿನಿಮಾಗಳಿಲ್ಲ. ಎಷ್ಟು ಜನ ಕಲಾವಿದರು ಇದು ಪ್ರತಿನಿತ್ಯ ಈಗ ನಿಜ ಹೇಳ್ಬೇಕಂದ್ರೆ ನೀವೊಬ್ಬರೇ ಆಕ್ಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ. ಅಂದ್ರೆ ಅರ್ಥ ಏನಂದ್ರೆ ನನಗೆ ಈಗ ನೋಡ್ರಿ, ಈಗ ನಿಮ್ಮ ಈ 2ನೇ ಸೀಟಲ್ಲೇನೆ ವಿಜಯದಾಸರು ಅಂದ್ರೆ ಪಾತ್ರಧಾರಿ ಮತ್ತು ನಿರ್ಮಾಪಕರು ಕೂತ್ಕೊಂಡಿದ್ದಾರೆ. ಮೊನ್ನೆ ಈಗ ನಾನು ನಿಮ್ಮನ್ನು ಅಂದಿದ್ದೀನಿ. ಶೂಟಿಂಗ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಶುರು ಆಗುತ್ತೆ. ನಿಮ್ಮನ್ನು ನಾನು ಕರೆಸಿ ನೀವು ಕೂಡ ಇನ್ಮೇಲೆ ಇಲ್ಲಿ ಇರ್ತೀರಿ, ಅಲ್ಲಿರೋದಿಲ್ಲ. ಪ್ರಶ್ನೆ ಕೇಳಕ್ಕೆ ನೀವು ಇರೋದಿಲ್ಲ. ಹಾಗಿರುತ್ತೆ. ಹಾಗಾಗಿ ನೀವೇನು ಪ್ರಶ್ನೆ ಕೇಳಕ್ ಕೂತ್ಕೋಬೇಕು ಅಂದ್ರೆ ಆಕ್ಟ್ ಮಾಡಬಾರ್ದು, ಇಲ್ಲಾಂದ್ರೆ ಉತ್ತರ ಕೊಡ್ಬೇಕಂದ್ರೆ ಇಲ್ಲಿರ್ಬೇಕು. ಹಾಗಾಗಿ ನಾವೆಲ್ಲ ಆಕ್ಚುಲಿ ಕಲಾವಿದರಲ್ಲ, ಉದ್ಭವ ಕಲಾವಿದರು. ನಾನು ಇಂಥ ಸಿನಿಮಾ ಉದ್ಭವದ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಏನ್ ಸರ್. ಹಾಗಾಗಿ ಗಂಗಾವತಿ ಒಂದು 5-6 ಜನ ಪತ್ರಕರ್ತರೇ ಕಲಾವಿದರು. ಕೆಲವು ರಾಜಕಾರಣಿಗಳೆಲ್ಲ ಕಲಾವಿದರಾಗಿದ್ದಾರೆ. ಹಾಗಾಗಿ ಪತ್ರಕರ್ತರು ಕಲಾವಿದರಾಗಿದ್ದಾರೆ, ದಾರಿ ಹೋಗರು ಕಲಾವಿದರಾಗಿದ್ದಾರೆ. ಏನ್ ಸರ್, ನಾವು ವೆಂಕಟೇಶ್ ಕೈಲಿ ಮಾಡಿಸ್ತೀನಿ ಅಂದ್ರೆ ವೆಂಕಟೇಶ್ ಅವರೇ ಸಿಕ್ಕಿಲ್ಲ. ಅವ್ರು ಸಿಕ್ಕಿದ್ರೆ ಹೀಗಿದೆ. ಅದು ಎಲ್ರಿಗೂ ಒಲಿಯಲ್ಲ, ಕೆಲವ್ರು ಮಾತ್ರ ಒಲಿಯೋದು. ನಿಮ್ಮ ಶಕ್ತಿ ಇದೆ, ಸೆಳೆಯೋ ಶಕ್ತಿ ಚೆನ್ನಾಗಿದೆ. ಈಗ ಎಕ್ಸಾಂಪಲ್ ಕೊಟ್ರಿ ಅವ್ರದ್ದು, ಎಲ್ಲಿಂದ ಸಿಕ್ಕೋ ಬಂದ್ರೆ ಎಲ್ಲಿ ಏನಾಗುತ್ತೆ ಚೆನ್ನಾಗಿ ಆಗಿದೆ. ಹಾಗಾಗಿ ಉಡುಪಿಯಿಂದ ಮಕ್ಕಳು ಬಂದ್ರಲ್ಲ, ಮಕ್ಕಳುಗಳು ಅಂತೆಲ್ಲ ಇನ್ಸಿಡೆಂಟ್ ಬಹಳ ಇದೆ. ನಾನು ಆಕ್ಚುಲಿ ಹಾಗೆ ಹೇಳ್ಬೇಕು ಅನ್ನೋದಾದ್ರೆ, ನಾನು ಮೇಣದಾಳದಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಜಗನ್ನಾಥ ದಾಸರ ಭಾಗ 1 ಶೂಟಿಂಗ್ ಮಾಡಬೇಕಾದಾಗ ನಮ್ಮ ಸಾವಂತ್ ಅವರು ಸಾಯಂಕಾಲದಾದ್ಮೇಲೆ ಹೇಳಿದ್ರು, ನಾಳೆ ಇಂತಿಂಥ ಕಲಾವಿದರು ಬೇಕು, ಇಷ್ಟು ಜನ ಬೇಕು, ಹೀಗೆ ಬೇಕು ಅಂತಂದ್ರು. ಸರಿ, ಕನಕಗಿರಿ ಅನ್ನೋದು ಒಂದು ಗ್ರಾಮ, ಒಂದು ಕುಗ್ರಾಮ ಅನ್ನಲ್ಲ, ಅದೊಂದು ಊರು. ಅಲ್ಲಿಂದ ಒಂದು 12 ಕಿಲೋಮೀಟರ್ದಲ್ಲಿ ಮೇಣದಾಳ ಅಂತ ಒಂದು ಕುಗ್ರಾಮ. ನಾವು ಶೂಟಿಂಗ್ ಮಾಡ್ತಿರೋದಲ್ಲಿ ನಾನು ಕನಕಗಿರಿಲಿ ಬಂದಲ್ಲಿ ಹೇಳಿದ್ರು, ಹೀಗೆ ಸುಮಾರು ಒಂದು 10 ಜನ ಆದರೂ ಬ್ರಾಹ್ಮಣರು ಹುಡುಗರು ಬೇಕು, ಒಟಗಳು ಬೇಕು, ಮುಖದಲ್ಲಿ ತೇಜಸ್ ಇರಬೇಕು, ಜುಟ್ಟು ಬಿಟ್ಕೊಂಡಿರ್ಬೇಕು ಅಂತಂದ್ರು. ಅಲ್ರಿ, ನಾಳೆ ಶೂಟಿಂಗ್ ಇಟ್ಕೊಂಡು ಈಗ ಹೇಳ್ತಿರಲ್ಲ, ಈ ಕನಕಗಿರಿಲಿ, ಈ ಗಂಗಾವತಿಯಲ್ಲಿ, ಈ ಮೇಣದಾಳದಲ್ಲಿ ಎಲ್ಲಿ ಕರ್ಕೊಂಬರ್ಬೇಕು ಅವ್ರನ್ನ ಅಂತ ಹೇಳಿ ಏನು ಮಾಡೋದು ಅಂತ ಹೇಳ್ಬಿಟ್ಟು, ನಾನು ನನ್ನ ಬಾಬಿ ಅಂತ ಕಾಣಿಸ್ತಿದ್ದೆ ಮೋಸ್ಟ್ಲಿ, ಅಥವಾ ಇನ್ಯಾರೋ ಟೀ ಕುಡ್ಕೊಂತ ಕುತ್ಕೊಂಡಿದ್ವಿ. ನಾವು ಟೀ ಕುಡ್ಕೋಬೇಕು, ಒಂದು ಫೋನ್ ಬಂತು. ನಾನು ಫೋನ್ ಬಂದು, ಸರ್ ನೀವೇನೋ ಮಾತಾಡೋದು ಕೇಳಿಸ್ಕೊಂಡ್ವಿ ನಾವು, ನಿಮ್ಗೆ ಯಾರೋ ಬ್ರಾಹ್ಮಣರು ಹುಡುಗರು ಬೇಕು ಹಾಗೆ ಹೀಗೆ ಅಂತ ಹೇಳಿದರೆ,
ನೀವು ಕನಕಿರಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಹುಡುಗರು ಬಂದಾರೆ, ಬ್ರಾಹ್ಮಣರು, ಹೋಗಿ ನೋಡ್ರಿ ಅಂತಂದರೆ ನಾನು ಹಾಗೆ ಬಿಟ್ಟು ಸೀದಾ ಅಲ್ಲಿ ಹೋದೆ. ನೋಡಿದ್ರೆ ಉಡುಪಿಯಿಂದ ಒಂದು 50 ಹೊಟ್ಟೆಗಳು ಹುಡುಗರು, ಉಡುಪಿಯಿಂದ ಮಠದಿಂದ ಬಂದಿರೋಂತಕ್ಕಂಥ ಹುಡುಗರು ನೋಡಿದ್ರೆ ಒಬ್ಬೊಬ್ಬರು ಮುಖದಲ್ಲಿ ಎಂತ ದಿವ್ಯ ತೇಜಸ್, ಬಾಬಾ. ಸರಿ, ಯಾರನ್ನ ಕೇಳ್ಬೇಕು ನಾವು? ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರಂತ ಹುಡುಕಿ, ಹೀಗೆ ನಾಳೆ ಶೂಟಿಂಗ್ ಇದೆ, ಮತ್ತೆ ಒಂದು 5 ಹುಡುಗರನ್ನ ಕಳಿಸ್ಕೊಡ್ತೀರ, ಸಿನಿಮಾ ಯಾವುದು? ಜಗನ್ನಾಥ ದಾಸರು ಇರ್ಲಿ ಅಂತ ಅವ್ರು ಉಡುಪಿ ಮಠಕ್ಕೆ ಫೋನ್ ಮಾಡಿ, ಈ ಥರ ಯಾರೋ ಮಧುಸೂದನ್ ಹವಲ್ದಾರ್ ಅಂತೆ, ಜಗನ್ನಾಥ ದಾಸರು ಸಿನಿಮಾ ಮಾಡ್ತಾ ಇದ್ದಾರೆ, ನಾಳೆ ಒಂದು ದಿವಸ ಶೂಟಿಂಗ್ ಇದೆ ಅಂತೆ, ಸೊ ಹಾಗಾಗಿ ನಾವು ಹೋಗ್ಬೋದಾ? ನೀವು ಒಬ್ಬರು 10 ಜನ ಅಲ್ಲ 50 ಜನನು ಹೋಗ್ರಿ ಅಂತ ಹೇಳಿದ್ರು. ನನಗೆ ಖುಷಿ ಆಗ್ಬಿಡ್ತು, 50 ಜನ. ಆಮೇಲೆ 50 ಜನ ಅಂದ ತಕ್ಷಣ ಕರೆಕ್ಟೇ, ಅವ್ರು 50 ಜನ ಬಂದ್ರೆ ದುಡ್ಡು ಕೇಳ್ತಾರೆ ಏನೋ ಭಯ, ನನ್ನ ಹತ್ರ ದುಡ್ಡಿಲ್ಲ. ಆಮೇಲೆ 50 ಜನಕ್ಕೆ ಊಟಕ್ಕೆ ಹಾಕಷ್ಟು ದುಡ್ಡಿಲ್ಲ. ಆಮೇಲೆ ಸರಿ ಆಯ್ತು, ಓಕೆ ಬನ್ರಿ ಅಂತಂದ್ರೆ, ಆಮೇಲೆ ಅವ್ರ ಒಂದು ಕಂಡೀಷನ್ ಅಂದಾಗೆ ಭಯ ಆಯ್ತು ನನಗೆ, ಏನೋ ಕೇಳ್ಬೋದು ಇವರು. ಮೇಲೆ ಬಸ್ಸಾಗೆಲ್ಲ ಬಂದಿದ್ದಾರೆ, ನೀವು ಅಟ್ಲೀಸ್ಟ್ ಬಸ್ಸಿಂದ ರೊಕ್ಕಾದ್ರೂ ಕೇಳ್ತಾರೆ, ಏನೋ ಕೇಳ್ಬೋದು ಅಂತ ನಾನು. ಆಮೇಲೆ ನೀವು ಕೊಟ್ಟು ಊಟ ಮಾಡೋದಿಲ್ಲ, ಆ ಗೆದ್ದೆ. ನೀವು ಕೊಟ್ಟಿರೋ ಕಾಫಿ ಕುಡಿಯೋದಿಲ್ಲ, ಆ ಗೆದ್ದೆ. ನೀವು ನಾವು ಎಲ್ಲ ಅವ್ರ ಕಂಡೀಷನ್ ಅಂದ್ರೆ, ನಾವು ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ, 8 ಗಂಟೆ ಕರೆಕ್ಟ್ ಶೂಟಿಂಗ್ ಬರ್ತೀವಿ, 6 ಗಂಟೆ ಹೊರಟ್ಬಿಡ್ತೀವಿ. ಓಕೆ ಅಂತ ಖುಷಿ ಆಗ್ಬಿಡುತ್ತೆ ನನಗೆ. ಅದಾದ ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ ಫೋನ್ ಬಂತು. ಅಲ್ಲ, ಎಲ್ಲಾ ನಟರು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಶರತ್ ಜೋಶಿಗೂ ಗೊತ್ತು. ಆಮೇಲೆ ಅವರೇ ಪಾಠ ಮಾಡಿದ್ರು. ಅದಾದ ಒಂದು ಅರ್ಧ ಗಂಟೆಗೆ ಒಂದು ಫೋನ್ ಬಂದು ಯಾರೋ ಡೆಲ್ಲಿಯಿಂದ ಒಬ್ರು ಫೋನ್ ಮಾಡಿದ್ರು. ಸರ್, ಯಾರೋ ನೀವು ಇದು ಹುಡುಗರು, ಫಸ್ಟ್ ನಾಗರಾಜ್ ದೇಸಾಯಿ ಅಂತ ಒಬ್ರು ಬಂದ್ರು. ಸರ್, ಉಡುಪಿಯಿಂದ ಒಂದು 50 ಜನ ಹೊಟ್ಟೆಗಳು ಬಂದಿದಾರಂತೆ, ನಾವು ಅವ್ರಿಗೆ ಅಡಿಗೆ ಮಾಡಿ ಹಾಕ್ತೀವಿ, ಊಟ ಮಾಡಿ ಹಾಕಿಸ್ತೀವಿ, ಅದು ಮಡಿಲಿ ಹಾಕ್ಸ್ತೀವಿ ಅಂತ. ಹಾಕ್ಸ್ರಿ ಅಂತ. ಅಲ್ಲಿ ದುಡ್ಡು ಕೇಳ್ತಾನೆ ಏನಂದ್ರೆ, ಆದ್ರೆ ನೀವು 1 ರೂಪಾಯಿ ಕೊಡಬಾರ್ದು ಅಂತ. ಓಕೆ ಅಂತ. ಒಳ್ಳೇದಾಯ್ತು ಅಂತ ಅವರು. ಅದಕ್ಕೆಲ್ಲ ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ಫಸ್ಟ್ ಅವ್ರು ಊಟ ಮಾಡಿದ್ಮೇಲೆ ನಿಮ್ಗೆ ಊಟ ಅಂದ್ರೆ ಒಳ್ಳೇದಾಯ್ತು ಅಂತಂದೆ. ಸೊ ಅಲ್ಲಿ ಹಾಗಾಯ್ತು. ಡೆಲ್ಲಿಯಿಂದ ಯಾರೋ ಒಬ್ರು ಫೋನ್ ಮಾಡಿ ಯಾರೋ ಒಟ್ಟುಗಳು ಬಂದಿದಾರಂತೆ, ನಾವು 50 ಜನ ಇದಾರಂತೆ, 5,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನೀವೆಲ್ಲರೂ ನನ್ನ ಹೆಸರು ಹಿಡಿದು 100 ರೂಪಾಯಿ ದಕ್ಷಿಣ ಕೊಡಬೇಕು ಅಂತ. ಅದನ್ನು ಓಕೆ. ನನ್ನ ಇಡೀ ಸಿನಿಮಾದಿಂದಲ್ಲ, ಇವತ್ತಿನ ಪ್ರೆಸ್ ಮೀಟ್ಗೂ ಕೂಡ ಎಲ್ಲೆಲ್ಲ ಮಿರಾಕಲ್ ಆಗಿ ಸಿನಿಮಾ ಅಕೌಂಟ್ ಬೀಳ್ತಾ ಇರುತ್ತೆ. ಹೌದು. ಆ ಪ್ರೆಸ್ ಮೀಟ್ ಅದಕ್ಕೂ ನನ್ನ ಹೆಂಡತಿ ಅಣ್ಣನು ಪಾಪ ಇಲ್ಲೇ ಇದ್ದಾರೆ. ಅವರು ಕೂಡ ಬೆಂಗಳೂರಲ್ಲಿ ತುಂಬಾ ಹೆಸರುವಾಸಿಯಾದ ಕ್ಯಾಟರಿಂಗ್ ಇಟ್ಕೊಂಡಿದ್ದಾರೆ. ನಾನು ಮೊನ್ನೆ ಅವ್ರು ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಅಂತ ಒಳ್ಳೆ ಊಟ ಕಳಿಸಿದ್ರು. ನಾನು ಒಂದ್ ದಿವಸ ಅವ್ರು ನನಗೆ ಬಾಬಾ ಅಂದಿಲ್ಲ, ನಾನು ಅವರು ಒಂದ್ ದಿವಸ ಬಾಬಾ ಅಂದಿಲ್ಲ. ಆದ್ರೆ ಈಗ ಬಾಬಾ ಅಂತ ನಾನು ಕರಿತೀನಿ, ಬಾಬಾ ಅಂತ ಅವ್ರು ಕರಿತಾರೆ. ಹಾಗೆ ಅವ್ರಿಗೆ ಹೇಳಿದೆ, ಏನು ಊಟ ಕಳಿಸಿದ್ರಿ ಮೊನ್ನೆ ಅಂದ್ರೆ, ಇಲ್ಲ ನನ್ನ ಚಲನಚಿತ್ರರಂಗದಲ್ಲಿ ಅದ್ಭುತವಾದ ಒಂದು ಊಟ ಮಾಡಿಸ್ಬೇಕು ಅಂತಿದ್ದೀನಿ, ದಯಮಾಡಿ ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಕೊಳ್ತೀನಿ ಅಂದ್ರೆ, ಇವರು ಇವತ್ತು ನಮಗೆ ಅದ್ಭುತವಾದ ಒಂದು ಊಟ ತಂದಿದ್ದಾರೆ. ಅಂದ್ರೆ ನಾನು ಇದೆಲ್ಲ ಹೇಗೆ ನಡೀತಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ. ಹೀಗಿದೆ. ಸೊ ಹಾಗಾಗಿ ಅವ್ರ ದಾಸರು ನನ್ನಂತ ಆರಿಸ್ಕೊಂಡ್ರೆ ನನಗೂ ಇನ್ನೂ ಆಶ್ಚರ್ಯ ಆಗ್ತದೆ ಇಂಥ ಸಿನಿಮಾಗಳು ಮಾಡೋದಕ್ಕೆ. ಇಲ್ಲಿ ಅದು ನನ್ನ ಸೇವೆ, ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಇನ್ನ ಅವರ ಕೊಟ್ಟೆ ಇವರೇ ಮಾಡಿರೋದು. ಇಲ್ಲ ಇವರೇ ಜಗನ್ನಾಥ ದಾಸರು ಭಾಗ 1ರಲ್ಲೂ ಇವರೇನೆ, ಈಗ ಭಾಗ 2ರಲ್ಲೂ ಇವರೇ ಮಾಡಿರೋದು. ಇಲ್ಲ ಅಂಕಿತ ಸಿಕ್ಕಿ ಮೇಲೆ ಸ್ವಲ್ಪ ದಾರಿ ಬಿಟ್ಟಿದ್ರು, ಮತ್ತೆ ಆಮೇಲೆ ನಾವು ಅಂಕಿತ ಸಿಕ್ತು ಇನ್ನೇನು ಆಗ್ತದೆ ಅಂತ ಅನ್ಕೊಂಡಿದ್ರು, ಏನು ಆಗ್ಲಿಲ್ಲ ಅಂದ್ರೆ ಮತ್ತೆ ಬಂದ್ರು. ಹಾಗಿದೆ. ಈಗ ಜಗನ್ನಾಥ ದಾಸರೇ ಮಾತಾಡ್ತಾರೆ, ನೀವು ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಅದೇ ಜಗನ್ನಾಥ ಎಲ್ಲ ಡೈರೆಕ್ಟರ್ಸ್ ಹೇಳಿದ್ದಾರೆ, ಏನಿಲ್ಲ, ಎಲ್ಲ ತುಂಬ ಅದೇ ಎಲ್ಲ ಹೇಳ್ದಂಗೆ ಎಲ್ಲ ತುಂಬ ಕಷ್ಟಪಟ್ಟು, ಇವ್ರು ಕಷ್ಟಪಟ್ಟಿದ್ದಕ್ಕೂ ಅಥವಾ ಆ ಕಷ್ಟ ನೋಡೋ ಏನೋ ಭಗವಂತ ಹಾಗೆ ಟೈಮ್ ಟು ಟೈಮ್ ಎಲ್ಲ ಥರದ ಅನುಕೂಲ ಮಾಡಿಬಿಟ್ಟು ಸಿನಿಮಾ ಮುಗಿಯೋ ತನಕನೂ ಜೊತೆಗೆ ನಿಂತು ಎಲ್ಲ ಇದು ಮಾಡಿ, ಈಗ ಅದೇ 30ನೇ ತಾರೀಕು ರಿಲೀಸ್ ತನಕ ನಮ್ಮ ಕೈಲಿದೆ. ಆಮೇಲೆಲ್ಲ ನಿಮ್ಮ ಸಹಾಯ, ನಿಮ್ಮ ಇದೆಲ್ಲ ಬೇಕು, ಸಪೋರ್ಟ್ ಎಲ್ಲ. ಅಷ್ಟೇ, ನನಗೆ ಈ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ಇದೆ. ಇವರು ಅದೊಂಥರ ಮಿರಾಕಲ್ ಆಗಿ ನನ್ನ ಫೋಟೋ ಇವ್ರು ನೋಡಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು
ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ತೀನಿ ನಾನು, ನೀವೇ ಹೀರೋ ಅಂತ ತಕ್ಷಣ ನಾನು ನಂಬಲಿಲ್ಲ. ಯಾವ ಥರ ತುಂಬ ಕೇಳಿದ್ದೆ ನಾನು ಅದಕ್ಕೆ ಮುಂಚೆ. ಸುಮಾರು ಎಲ್ಲರೂ ಇಲ್ಲ ನೀವೇ ಹೀರೋ ಬಂದ್ಬಿಡಿ ಅಂತೆಲ್ಲ ಹೇಳಿದ್ದೆ. ಎಲ್ಲ ಬಂದು ಹೋಗಿ ಆಫೀಸ್ ಬಾಗಿಲು ಹಾಕಿದ್ದೆ, ಎಲ್ಲ ನಡೆದಿತ್ತು ತುಂಬ ಇದಕ್ಕೆ ಮುಂಚೆ. ಇದು ಅದರಲ್ಲ ಒಂದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಜೊತೆಗೆ ನಿಂತು ತುಂಬ ಸಪೋರ್ಟ್ ಮಾಡಿ ಎಲ್ಲ ಥರದಲ್ಲೂ ಅನುಕೂಲ ಮಾಡಿ ಹೇಳಿಕೊಟ್ಟು ನನ್ನ ಮೊದಲನೇ ಕ್ಯಾಮ್ರಾ ಫೇಸ್ ಮಾಡಿದ್ವಿ ಮಧುಸೂದನ್ ಸರ್ ಜೊತೆನೆ. ಸೊ ಅದೊಂದು ನನ್ನ ಎಷ್ಟು ಸಿನಿಮಾ ಮಾಡಿದ್ರು ಇದೊಂದು ನನ್ನ ಫಸ್ಟ್ ಸಿನಿಮಾ. ಇವ್ರು ನನಗೆ ಕ್ಯಾಮ್ರಾ ಎದುರು ನಿಲ್ಲಿಸಿದ್ರು ಅನ್ನೋದೊಂದು ನನ್ನ ಹಿಸ್ಟ್ರಿಲಿ ಇರುತ್ತೆ ಯಾವಾಗ್ಲೂ. ಸೊ ಅದೊಂದು ತುಂಬ ಖುಷಿಯಾದ ವಿಷಯ. ಆಮೇಲೆ ಇದು ಭಾಗ 1 ಭಾಗ 2 ಎಲ್ಲ ಖಂಡಿತ ಯೋಚನೆ ಮಾಡಿರಲಿಲ್ಲ. ಭಾಗ 1 ಮಾಡಬೇಕಾದ್ರೆ ನಮಗೆ ತುಂಬ ಅವಾಗ ಕೋವಿಡ್ ಪೀರಿಯಡ್ ಇತ್ತು. ಭಾಗ 1 ಮಾಡ್ಬೇಕಾದ್ರೆ ಇವರೆಲ್ಲ ಅದೇ ಇವಾಗ ಹೇಳಿದ್ರಲ್ಲ ಕತೆ, ಅದು ಕೋವಿಡ್ ಟೈಮಲ್ಲಿ ನಡೆದಿದ್ದದು. ನಮಗೆ ಅವಾಗ ಅಲ್ಲಿ ಹೊರಗಡೆ ಹೋಟೆಲ್ಸ್ ಎಲ್ಲ ಇರಲಿಲ್ಲ. ಶೂಟಿಂಗಿಗೆಲ್ಲ ಹೋದಾಗ ಕನಕಗಿರಿಗೆ ಇದಕ್ಕೆಲ್ಲ ಹೋದಾಗ ತುಂಬ ಅನುಕೂಲ ಆಯಿತು. ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಗೊತ್ತಿಲ್ಲ, ತುಂಬ ಅನುಕೂಲ ಆಯಿತು ಅದು. ಸೊ ಈಗ ಭಾಗ 2 ಮಾಡಿದ್ದು ತುಂಬ ಖುಷಿ ಇದೆ. ಸರ್ ಹ್ಞೂ ಈಗ ಮತ್ತೆ 3 ಬಂದರೆ ಮತ್ತೆ 3, 4, 5 ನಿಮ್ಗೆ ಹೇಗೆ ಸಿಕ್ತು ಪ್ರತಿಕ್ರಿಯೆ ಹೇಗಿತ್ತು ಅವರು? ಸಮುದಾಯ ಆಗ್ಬೋದು ಅಥವಾ ಹೊರಗಿನ ಜನ ಆಗ್ಬೋದು, ನಿಮ್ಗೆ ಯಾವ ರೀತಿ ಇತ್ತು ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ನಾನು ನಿಜ ಹೇಳ್ಬೇಕು ಅಂದರೆ ಇಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಬರುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ. ಅಂದರೆ ಶುಕ್ರವಾರ ದಿವಸ ನಾವು ಸುಮ್ಮನೆ ಒಂದ್ಸಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಮಧುಸೂದನ್ ಸರ್ ಅವಾಗ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಪ್ರಭಂಜನ್ ಸರ್ ಮತ್ತು ಇವರು ತ್ರಿವಿಕ್ರಮ್ ಜೋಶಿ ಸರ್ ಎಲ್ಲ. ಥಿಯೇಟ್ರಲ್ಲಿ ಅಷ್ಟು ರೆಸ್ಪಾನ್ಸ್ ನಾನು ಖಂಡಿತ ನಾನು ಇದೇ ಮಾಡೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದರು. ಆಮೇಲೆ ಹೋಗ್ತಾ ಹೋಗ್ತಾ ಅವಾಗ ಅದೇ ಇನ್ನೂ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಅದು ಸೀಟ್ ಬಿಟ್ಬಿಟ್ಟು ಕೂಡಬೇಕು, ಈ ಥರದ್ದೆಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು. ಆ ಟೈಮಲ್ಲೂ ಎಲ್ಲರೂ ಬಂದು ಪಾಪ ಏಜ್ ಆದವರಿಂದ ಹಿಡಿದು ಸಣ್ಣವರಿಂದ ಹಿಡಿದು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅದೇ ಇದೇನೆ ಈಗಲೂ ಇದೆ. ಇನ್ನು ಜಾಸ್ತಿ ಜನ ಬರ್ತಾರೆ. ಅದಕ್ಕೊಂದು ತುಂಬ ವೇಟಿಂಗ್ ತುಂಬ ಇತ್ತು ಇದಕ್ಕೆ, ಸೆಕೆಂಡ್ ಪಾರ್ಟ್ ನೋಡಬೇಕು ಅಂತ ಹೇಳ್ಬಿಟ್ಟು. ಅದು ಅಂಕಿತ ಬಂದಿದ್ದ ಜಾಗ ನಿಲ್ಸಿದ್ದಕ್ಕೋಸ್ಕರ ಅಷ್ಟೊಂದು ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಬಹುಶಃ ಅದಾದ್ಮೇಲೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇವಾಗ. ಸೇಮ್ ಅಷ್ಟೇ. ಇಲ್ಲ ಸರ್, ನಾನು ಇದೇನೆ ಬಿಸ್ನೆಸ್ ಮತ್ತೆ ನಾನು ಮಾಡೋದು ನಮ್ಮ ಅಪ್ಪನ ಇಲ್ಲಿ ಬಿಸ್ನೆಸ್ ಅಲ್ಲೇ ಕಂಟಿನ್ಯೂ ಮಾಡೋದು. ಬಟ್ ಪೂಜೆ ಪುನಸ್ಕಾರ ಕುಲಕ್ಕೆ ಅಷ್ಟೇ. ಹಾ ಸರ್, ಅದು ಅದರ ಪಾಡಿಗೆ ಅದು ನಡೀತಾ ಇದೆ. ನಮ್ದೇನ್ ಡಿಮ್ಯಾಂಡ್ ಇಲ್ಲ ಸರ್. ಅದು ಸಿನಿಮಾ ಡಿಮ್ಯಾಂಡ್ ಮಾಡಿದ್ರೆ ನಾವು ಅಷ್ಟೇ, ನಮ್ದೇನ್ ಡಿಮ್ಯಾಂಡ್ ಇಲ್ಲ. ನಮ್ ಡಿಮ್ಯಾಂಡ್ ಸಿನಿಮಾ ಇದೆ. ಸಿನಿಮಾ ಡಿಮ್ಯಾಂಡ್ ಮಾಡಿತು ಅಂತಂದ್ರೆ ನಾವು ಇದು ಮಾಡೋದು ಅಷ್ಟೇ. ಬಟ್ ಅದು ತಗೊಳೋದು ಇರೋದು ನಡೀತಾ ಇರೋದು ಅಷ್ಟೇ. ಅವರು ನಾವು ಹಾಕೋದು ಅವ್ರು ನಾವು ಹಂಗೇನಿಲ್ಲ. ಮೈಕ್ ಇನ್ನೊಬ್ರಿಗೆ ಕೊಡೋಣ. ಹೆಣ್ಮಕ್ಳು ಹೇಳ್ತಾರೆ ಸರಿಗೆ, ಹೆಣ್ಮಕ್ಳು ಸರಿಗೆ ಹೇಳ್ತಾರೆ. ಅವ್ರಿಗೆ ಲಾಸ್ಟಿಗೆ ಕೊಡ್ತೀನಿ, ಸರಿ ಹೇಳೋರಿಗೆ ಕೊನೆ ಕೊಡೋದು ಮೈಕ್. ಸೊ ಥ್ಯಾಂಕ್ ಯು. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 30 ಅದೇ 30. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡೋ ಥರ ಮಾಡಿ. ಎಲ್ರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ ಅಂತ. ದಾಸರು ಅನುಗ್ರಹ ಸಿಗಕ್ಕೆ ನನಗೆ ಕಾರಣನೇ ಮಧುಸೂದನ್ ಸರ್ ಅವ್ರ ಫ್ಯಾಮಿಲಿ. ನನಗೆ ಮೂವಿ ಟೀಮ್ ಅಂತ ಯಾವತ್ತೂ ಅನ್ಸೇ ಇಲ್ಲ. ನನ್ನ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಜಗನ್ನಾಥ ದಾಸರು ಮೂವಿ ಮಾಡಿದಾಗ್ಲಿಂದನೂ ನನಗೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ. ಈ ಮೂವಿ ಮಾಡಿದ ಮೇಲಿಂದ ನನಗೆ ಕಮರ್ಷಿಯಲ್ ಮೂವೀಸ್ಗಳು ತುಂಬ ಬಂತು. ನಾನು ಫಸ್ಟ್ ಬೇರೆ ಮೂವಿ ಮಾಡಿ ಜಗನ್ನಾಥ ದಾಸರು ನಂದು 6ನೇ ಮೂವಿ. ನಾನು ತಮಿಳ್ ಮೂವೀಸ್ ಮಾಡ್ತಾ ಇದ್ದೆ. ಬಟ್ ನನಗೆ ಯಾವಾಗಲೂ ನಂಗೆ ಅನ್ಸೋದೆ ಜಗನ್ನಾಥ ದಾಸರೇ ನನ್ನ ಫಸ್ಟ್ ಮೂವಿ ಅಂತ ನಾನು ಇವಾಗಲೂ ಹೇಳ್ಕೊಳ್ಳೋದು. ನನಗೆ ಏನು ಯಾವುದೇ ಥರದಾಗ ಕಷ್ಟ ಆಗಲಿ ಏನಾಗಲಿ ಸೆಟ್ಟಲ್ಲಿ ಎಲ್ಲೂ ಇರಲಿಲ್ಲ. ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಅವ್ರ ಫ್ಯಾಮಿಲಿ. ನಾನು ಇನ್ನೂ ಇವ್ರ ಫ್ಯಾಮಿಲಿ ಅಂದರೆ ನಾನು ಎಷ್ಟೇ ದೊಡ್ಡ ಬ್ರೇಕ್ ತಗೊಳ್ಳಿ ಇಲ್ಲ ಏನೇ ಹೆಸರು ಮಾಡಲಿ, ನಾನು ಯಾವತ್ತೂ ಜಗನ್ನಾಥ ದಾಸರು ಟೀಮಿಗೆ ಬಂದು ಮತ್ತೆ ವರ್ಕ್ ಮಾಡ್ತಾನೆ ಇರ್ತೀನಿ. ಫಸ್ಟ್ ಅವ್ರಿಗೆ ಏನು ವರ್ಕ್ ಮಾಡಿದ್ದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ಗೆ ಲೈಕ್ ಇದು ನನ್ನ ಫಸ್ಟ್ ಫ್ಯಾಮಿಲಿ. ಸೊ ನಾನು ಯಾವತ್ತಿದ್ರೂ ಜಗನ್ನಾಥ ದಾಸರು ಪಾರ್ಟ್ 10 ಬಂದ್ರೂ ನಾನು ಬಂದು ನನ್ನ ಪಾತ್ರ ಏನಾದರೂ ಇದ್ರೆ ನಾನು ಮಾಡ್ತೀನಿ. ಆದರೆ ನನ್ನ ಪಾತ್ರ ಇನ್ನು ಕಂಟಿನ್ಯೂ ಆಗುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇವ್ರದೇ ಅಂದ್ರೆ ಬೇರೆ ಯಾವುದೇ ದಾಸರ ಮೂವೀಸ್ಗಳಾಗ್ಲಿ, ಸರ್ ಮಾಡ್ತಿರೋ ಪ್ರಾಜೆಕ್ಟ್ಗಳಾಗ್ಲಿ, ಇಲ್ಲ ಕಮರ್ಷಿಯಲ್ ಮೂವೀಸ್ಗಳಾಗ್ಲಿ,
ಯಾವತ್ತೇ ನಾನು ಎಷ್ಟೇ ಬೆಳೆದ್ರೂ ನಾನು ಸರ್ ಮೂವಿಗೆ ಬಂದು ವರ್ಕ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ ಇದನ್ನೆಲ್ಲ ಈ ಟೀಮ್ ಕೊಟ್ಟಿದೆ ನನಗೆ. ಸೊ ಹೆಸರು ಕೂಡ ಕೊಟ್ಟಿದೆ, ಎಲ್ಲಾನು ಕೊಟ್ಟಿರ್ಬೇಕಾದ್ರೆ ನಾನು ಈ ಮೂವಿಗೆ ಬಂದು ಖಂಡಿತವಾಗ್ಲೂ ವರ್ಕ್ ಮಾಡ್ತೀನಿ. ಇದರಲ್ಲಿ ನಾನು ತಾಮರಸಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಂದ್ರೆ ಜಗನ್ನಾಥ ದಾಸರ ಧರ್ಮಪತ್ನಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ತೀರ್ಥ ಜೋಶಿ, ಅಲಿಯಾಸ್ ಈ ಸಿನಿಮಾದ ವೆಂಕಟರಮಣ. ಹ್ಯಾಟ್ರಿಕ್ ಆಗಿ 3 ಸಿನಿಮಾಗಳಲ್ಲಿ ವೆಂಕಟರಮಣ ಮಾಡಿದ್ದೆ. ಅದು ದಾಟಿ ಮತ್ತೆ 4ನೇ ವೆಂಕಟರಮಣ ಮತ್ತು ವಿಠಲ ಮತ್ತು ಮಾರುವೇಷದಲ್ಲಿ ಬರ್ತಿರ್ತಕ್ಕಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸರ್ ಹೇಳಿದಾಗೆ ನಾನು ಆಕ್ಸಿಡೆಂಟಲ್ ಕಲಾವಿದ. ಅವರು ಎಲ್ಲರೂ ದಾರಿಯಲ್ಲಿ ಸಿಕ್ಕರೆ ನಾನು ಒಂದು ಆಶ್ರಮದಲ್ಲಿ ಸಿಕ್ಕಿದ್ದೆ ಅವರಿಗೆ. ಹಾಗಾಗಿ ನೇರವಾಗಿ ಕರ್ಕೊಂಡ್ಬಂದು ನನ್ನ ವೆಂಕಟರಮಣ ಮಾಡಿದರು. ಆಶೀರ್ವಾದ ಎಲ್ಲ ಟೀಮಿಗೆ ಆಗ್ತಾ ಇದೆ. ಹಾಗಾಗಿ ಏನಿಲ್ಲ, ನಾನು ಒಬ್ಬ ಕಲಾವಿದನಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡ್ರಿ, ಭಕ್ತಿ ಪಂಥದ ಸಿನಿಮಾಗಳು ಅದಕ್ಕೆ ಆದ ಆಡಿಯನ್ಸ್ ಇದ್ದಾರೆ. ವಿಶೇಷವಾಗಿ ಏನಂತಂದರೆ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡ್ತೀವಿ. ಈ ಜಗನ್ನಾಥ ದಾಸರ ಸಿನಿಮಾದಲ್ಲಿ ಮಾಡಿದ ತೃಪ್ತಿ ನನಗೆ ಪ್ರಪಂಚದಲ್ಲಿ ಯಾವ ಸಿನಿಮಾ ಮಾಡಿದ್ರೂ ಅದು ಸಿಕ್ಕಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ ತಾವೆಲ್ಲರೂ ಆದರಿಸ್ರಿ ಭಕ್ತಿ ಪ್ರಧಾನ ಚಿತ್ರಗಳನ್ನು. ಕನ್ನಡ ಸಿನಿಮಾ ನಿಲಿಬೇಕು, ಕನ್ನಡ ಸಿನಿಮಾ ಗೆಲ್ಲಿಬೇಕು, ಕನ್ನಡ ಸಿನಿಮಾ ಪ್ರಪಂಚಾದ್ಯಂತ ಮೆರಿಬೇಕು ಅಂತ ನಾನು ಹೇಳಿ ತಮ್ಮಲ್ಲಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ವಿಶೇಷ ಕಾಳಜಿ ಮತ್ತು ನಮ್ಮ ಮೇಲೆ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಪುಷ್ಕರ್ ದೇಶಪಾಂಡೆ. ಬೈ ಪ್ರೊಫೆಷನ್ ನಾನು IT ಸಾಫ್ಟ್ವೇರ್ ಇಂಜಿನಿಯರ್ SAP ಲ್ಯಾಬ್ಸಲ್ಲಿ. ಸೊ ಸರ್ ಹೇಳ್ದಂಗೆ ನಾನು ಮತ್ತು ನನ್ನ ವೈಫು ವೇಗಸಿಟಿ ಮಾಲಲ್ಲಿ ನಾವು ವಿಜಯದಾಸರ ಮೂವಿ ನೋಡ್ಲಿಕ್ಕೆ ಹೋಗಿದ್ವಿ. ಅವಾಗ ಈ ತಂಡ ಎಲ್ಲ ಬಂದಿದ್ರು. ಸೊ ಹಾಗೆ ಅವರು, ನೀವು ನಿಮ್ಮ ಆ್ಯಕ್ಟಿಂಗ್ ಮಾಡ್ತೀರಾ ಅಂತಂದ್ರು. ಸರ್ ನನಗೇನು ಗೊತ್ತಿಲ್ಲ, ನಾನು ಮಾಡೇ ಇಲ್ಲ ಅಂತಂತಂದೆ. ನೀವು ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದರು. ನೋಡೋಣ ಸರ್ ಅಂತಂದೆ. ಸೊ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದು. ಅವರು ನನ್ನ ನಂಬರ್ ಇಸ್ಕೋ, ಆಮೇಲೆ ಇದಕ್ಕೊಂದು ಸ್ವಲ್ಪ ಫೋಟೋ ಹಾಕು ಅಂತ ಹೇಳಿದರು. ಆಮೇಲೆ ನಾನು ಫೋಟೋ ಕಳಿಸ್ದೆ, ಬಟ್ ನಾನೇನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆಮೇಲೆ ಫೋನ್ ಮಾಡು ಹೇಳಿದೆ, ನಾನು ಕಳಿಸಿದ್ದೀನಿ ಸರ್ ಅಂತ. ಕೊಟ್ಟರು ಯಾವುದೋ ಒಂದು ರೋಲ್ ಕೊಡ್ಬೋದು ಅಂತ ಹೇಳಿ. ಬಟ್ ಆಮೇಲೆ ಅವರಿಂದ ಕಾಲ್ ಬಂತು ನನಗೆ. ಕಾಲ್ ಬಂದ್ಬಿಟ್ಟು, ನಿಮ್ಗೆ ನಾವು ಕರ್ಜಗಿ ದಾಸಪ್ಪ ಶ್ರೀಧ ವಿಠಲ್ ದಾಸರದ್ದು ರೋಲ್ ಕೊಡ್ತಿದ್ದೀವಿ ಅಂತ ಹೇಳಿ. ಅದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿರೋ ರೋಲ್ ಸಿಗತ್ತೆ ಅಂತ ಹೇಳಿ. ಈಗ ನಾನು ಮೂವಿ ನೋಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅದೊಂದು ಸ್ವಲ್ಪ ವಿಲನಿಶ್ ರೋಲು. ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗತ್ತೆ. ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನ್ನ ಕಡೆಯಿಂದ ನನಗೆ ಏನೋ ಆಕ್ಟದ್ ಗಂಧ ಗಾಳಿನೂ ಗೊತ್ತಿರಲವ್ರಿಗೆ ನಾನು ಅವರು ಇಷ್ಟು ಚೆನ್ನಾಗಿ ಮೂವಿ ಮಾಡಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಸೊ ಫಿಲ್ಮ್ ಚೆನ್ನಾಗಿ ಬಂದಿದೆ. ನೀವು 30ನೇ ತಾರೀಕು ಎಲ್ಲರೂ ಬಂದ್ಬಿಟ್ಟು ಹರಿಸ್ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ, ಮೂಲತಃ ಬಾಗಲಕೋಟೆ. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ವಿಷಯ ಇದೆ ಹೇಳೋಕ್ಕೆ. ಇರೋದು ಹೇಳ ಅಥವಾ ಏನಾಯ್ತು ಅಂದರೆ, ಜಗನ್ನಾಥ ದಾಸರು ಫಸ್ಟು ಮಧುಸೂದನ್ ಸರು ಕಾಲ್ ಮಾಡಿದರು. ನನಗೇನಂತಂದರೆ, ಈ ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿ ರೂಢಿ, ನಾನು ಒಂದು 4-5 ಸಿನಿಮಾ ಮಾಡಿದ್ದೆ. ಜಗನ್ನಾಥ ದಾಸರು ಅಂತ ದಾಸರ ಸಿನಿಮಾ ಯಾರು ನೋಡ್ತಾರೆ? ಈಗೆಲ್ಲ ಐಟಮ್ ಸಾಂಗ್ ಇಟ್ಟು, ಫೈಟ್ ಇಟ್ಟು ಎಲ್ಲ ಇದ್ರೇ ಈಗ ಸಿನಿಮಾಗಳು ಓಡ್ತಾ ಇಲ್ಲ. ಅಂಥದ್ದು ದಾಸರದ್ದು ಅಂತಾರೆ ಸಪ್ಪೆ ಇರುತ್ತಲ್ಲ, ಐಟಮ್ ಸಾಂಗ್ ಇರಲ್ಲ, ಫೈಟ್ ಇರಲ್ಲ, ಏನೂ ಇರಲ್ಲ, ಹೆಂಗೆ ಸಿನಿಮಾ ನೋಡ್ತಾರೆ ಜನ? ಸೊ ಮಾಡ್ಬೋದಾ ಏನು ಅಂತ ನಾನು ಇದು ಬಂತು. ಇವ್ರಿಗೆ ಕಾಲ್ ಮಾಡಿದಾಗ ನಮ್ಮ ತಾಯಿಯವರು ಪಕ್ಕದಲ್ಲೇ ಇದ್ರು. ಯಾರು ಅಂತ, ಮಧುಸೂದನ್ ಸರ್. ಏನಂತ ಏನಿಲ್ಲ, ಇವರು ಫಸ್ಟ್ ನನಗೆ ಎಷ್ಟೋ ವರ್ಷ, ಒಂದು 10 years ಬ್ಯಾಕು ಕಮರ್ಷಿಯಲ್ ಸಿನಿಮಾಗೆ ನನಗೆ ಭೇಟಿ ಆದವರು. ಈಗ ದಾಸರ ಸಿನಿಮಾಗೆ ಆಟೋಮೆಟಿಕ್ ಶಿಫ್ಟ್ ಆದರು, ಈಗ ಮಾಡ್ತಾ ಇದ್ದಾರೆ. ಆಮೇಲೆ ತಾಯಿಗೆ ಹೇಳಿದೆ, ಹಿಂಗೆ ದಾಸರ ಸಿನಿಮಾ ಅಂತಮ್ಮ. ದಾಸರ ಸಿನಿಮಾ ಅಂತ ಯಾರು ನೋಡ್ತಾರೆ ಸಿನಿಮಾ ಅಂತೆ ನಾನು ಅಂದ್ಕೊಳ್ಳಿ. ನಮ್ಮ ತಾಯಿ ಬೈದ್ರೆ, ಹುಚ್ಚ ಹಂಗೆ ಅನ್ಕೋಬೇಡ, ಈಗೆಲ್ಲ ರಾಘವೇಂದ್ರ ಮಹಿಮೆ ಆಗಲಿ, ಆಮೇಲೆ ಇದು ನಮ್ಮ ರೇಣುಕಾ ಎಲ್ಲ ಜಾಸ್ತಿ TRP ಹೋಗ್ತಿರೋದು. ಈಗ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ. ಮಾಡಂಥ ಕ್ಯಾರೆಕ್ಟರ್ ನನಗೆ ಭಾಳ ಆಸೆ ಇತ್ತು. ಕರೆಕ್ಟ್ ಟೈಮ್ ಫೋನ್ ಮಾಡಿದ್ರೆ, ನೀನು ಅಂತ ಬಿಡಬೇಡ, ಹೋಗಿ ಮಾಡು. ನಾನು ತಲೆ ಕೆಡ್ದು, ನಮ್ಮ ತಾಯಿ ಸೆಂಟಿಮೆಂಟ್ ಇಲ್ಲ, ನಂಗಿಲ್ಲ, ಹೋಗಲೇಬೇಕಲ್ಲ. ನಮ್ಮ ತಾಯಿ ಇಷ್ಟ ಆಸೆ ಪಟ್ರ ಅಂತ ಹೋದೆ. ಎಲ್ಲ ಕೊಟ್ಟರು ಸ್ಕ್ರಿಪ್ಟ್, ತಲೆ ಕೆಟ್ಟು ಹೋಯ್ತು ನನಗೆ. ಯಾಕಂದ್ರೆ ಮಾಸ್ ಡೈಲಾಗ್ ಎಲ್ಲ 2 ನಿಮಿಷದಲ್ಲಿ ಹೊಡೆದು ಬಿಡ್ತೀನಿ. ಇವಾಗ ಹಳೆಗನ್ನಡ ಬಾಯಿ ತೊದಲ್ತೈತೆ. ನಾನು ಒಂದು ನಂದೇನು ಸೊಕ್ಕು, ಅದು ಓವರ್ ಕಾನ್ಫಿಡೆನ್ಸ್ ಇತ್ತು, ಎಲ್ಲ ಇಳಿದೋಯ್ತು. ಅಬಾಬಾಬಾಬು, ನಾನು ಕಮರ್ಷಿಯಲ್ ಮಾಡೋದು ಭಾಳ ಈಸಿ. ಬಟ್ ಈ ಥರ ಈ ಹಳೆಗನ್ನಡ ಒಂದು ಶೈಲಿಯಲ್ಲಿ ಡೈಲಾಗು ಹೇಳೋದು ಭಾಳ ಕಷ್ಟ ಆಯ್ತಪ್ಪ ಇದು. ಇಲ್ಲ, ಒಂದು ರೀತಿ ನನಗೆ ಖುಷಿ ಏನಂತಂದರೆ,
ನಂದು ಇದು ಸ್ವಲ್ಪ ಚೇಂಜ್ ಆಯಿತು ನನ್ನೊಳಗೆ. ಒಂದೇನು ಅದು ಇರೋದೆಲ್ಲ ಒಂಥರ ಬದಲಾವಣೆ ಆಯಿತು. ನನಗೆ ಅದೇ ಖುಷಿ ಈ ಒಂದು ಸಿನಿಮಾದಿಂದ. ಆಮೇಲೆ ಇವನ್ ಮನೆಯಲ್ಲೂ ಅಷ್ಟೇ ಹೆಂಗೆ ಪ್ರವೇಶ ತೊಗೊಂಡ್ಬಿಟ್ಟಿದ್ದೆ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಫೋನ್ ಕಾರ್ ಆಚೆ ನಿಲ್ಲಿಸ್ತಿದ್ನಲ್ಲ, ದೇವಸ್ಥಾನ ಶೂಟಿಂಗ್ ನಡೆದಿತ್ತು ಅವತ್ತು. ಚಾರ್ಜರ್ ತೊಗೊಳಕ್ಕಂತ ಹೋದಾಗ ಎಲ್ಲರೂ ದೂರ ಸರಿದ್ಬಿಟ್ರು. ನಾನು ಬಂದ ತಕ್ಷಣ ಯಾರು ಶ್ರೀಗಳು ಅಂತ. ನಾನು ಅದೇಂದೆ ಏನಪ್ಪ ಹಿಂಗೆ ಸರಿದ್ರು ಎಲ್ಲ ಹಿಂಗೆಲ್ಲ ನಮಸ್ಕಾರ ಮಾಡಿದ್ರು. ನಾನು ನಮಸ್ಕಾರ ಮಾಡ್ಕೊಂಡು ಹೋಗಿ ಚಾರ್ಜರ್ ತೊಗೊಳಕ್ಕೆ ಹೋದೆ. ಪಕ್ಕದಲ್ಲಿರೋ ಹುಡುಗರು ನಗ್ತಾಯಿದ್ರು. ಸರ್ ನಿಮ್ಗೆ ನಿಜವಾಗ್ಲು ಹಂಗೆ ಅನ್ಕೊಂಡ್ಬಿಟ್ಟು ಅದು ತಮಾಷೆ ಅಲ್ಲಪ್ಪ, ಅಂದರೆ ನನ್ನ ಗೆಟಪ್ ಅಷ್ಟು ಒರಿಜಿನಲಿಟಿ ಇದೆ, ಈ ಕ್ಯಾರೆಕ್ಟ್ರಿಗೆ ನಾನು ಪಕ್ಕ ಇದ್ದೀನಿ ಬಿಡು ಅಂತಂದೆ. ಅಂದ ತಕ್ಷಣ ಅವಾಗ ಅಂದ್ಕೊಂಡೆ ಇಲ್ಲ, ಈ ಒಂದು ಪಾತ್ರ ಹಾಕಿದಾಗ ಒಂದು ಚಪ್ಪಲಿ ಆಗಿರ್ಬೋದು, ಇದಾಗಿರ್ಬೋದು, ಏನೂ ಹಾಕ್ಬಾರ್ದು. ಯಾಕಂದ್ರೆ ಒಬ್ಬ ಈಗಿನ ಮೀಡಿಯಾ ಹೆಂಗಂದ್ರೆ ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡಿಬಿಟ್ಟಂದ್ರೆ ಅದು ಬೇರೆ ಥರ ಪ್ರಭಾವ ಬೀಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಭಾಳ ಫಾಸ್ಟು. ಅದಕ್ಕೆ ನಾವು ಇವನ್ ಸೆಟ್ಟಲ್ಲಿ ಕೂಡ ಭಾಳ ಇದರಲ್ಲಿಂದ ಇರಬೇಕು ಅಂತೇಳಿ ನಾನು ಅವಾಗಿಂದ ತುಂಬ ಸೀರಿಯಸ್ ಆಗಿ ಯಾವುದು ಜಾಸ್ತಿ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಫೋನ್ ನೋಡೋದಾಗಲಿ, ಒಂದು ಕೆಟ್ಟ ಭಾಷೆ ಇದು ಮಾಡೋದು ಯಾವುದೂ ಮಾಡ್ತಿರ್ಲಿಲ್ಲ. ನನಗೆ ಅವಾಗ ಅನ್ನಿಸ್ತು ಇಲ್ಲ, ನಾವು ಒಂದು ದಾಸರದ್ದು ಇದು ಕ್ಯಾರೆಕ್ಟರ್ ಮಾಡೋದು ಅಷ್ಟು ಈಸಿ ಇಲ್ಲ, ಬೇರೆ ಎಲ್ಲ ಪಾತ್ರ ಮಾಡಿಬಿಡ್ಬೋದು. ಯಾಕಂದರೆ ಈಗ ಬೇರೆದೆಲ್ಲ ನಮ್ಮ ನಾರ್ಮಲ್ ಲುಕ್ ಇರುತ್ತೆ, ಅದು ಒಂದು ಪೇಟ ಅಲ್ಲಾಡ್ಬಾರ್ದು ಅಂತ ಇಷ್ಟೇ ಸುಮ್ಮನೆ ಕೊಡ್ತೀವಿ. ಮತ್ತೆ ಅವ್ನು ಬಂದು ಗಮನಿಸೋದು ಮತ್ತೆ ಅದು ತುಂಬ ಇದಲ್ಲ. ಒಂದು ಕಾಸ್ಟ್ಯೂಮ್ ಒಂದು ಹಿಡಿದು ಎಷ್ಟು ಕಷ್ಟ ಇದೆ ಅಂತ ಸಿನಿಮಾಗಳು. ಇವಾಗೆಲ್ಲ ಸುಮಾರು ಸಿನಿಮಾಗಳು ಈ ಥರ ಎಲ್ಲ ಮಾಡ್ತಾರೆ, ಒಂದು ದೇವ್ರದ್ದು ಇದು ಎಲ್ಲ ಹಾಕಿ. ಬಟ್ ಅದು ಎಷ್ಟು ಕಷ್ಟ ಅಂದರೆ ಈಗ ನಾರ್ಮಲ್ ಸಿನಿಮಾಗಳು ಮಾಡ್ಬಿಡ್ಬೋದು. ಈ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಾನು ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವನ್ ಈಗ ಎಷ್ಟೋ ಜನ ಆವಾಗ ಬಂದಾಗ ಇಷ್ಟೇ ನನ್ನ ರಿಯಾಕ್ಷನ್. ಮನೆಯಲ್ಲಿ ಹೋಗಿ ಸೈಲೆಂಟ್ ಆಗಿಬಿಟ್ಟಿದೆ ಅವತ್ತು. ಅದೇನದು ಒಂಥರ ವೃತ್ತ ಇದ್ದಂಗೆ, ಅದೇನೋ ಒಂದು 30-40 ಡೇಸ್ ಶೂಟ್ ಆಯಿತು. ಮನೆಯಲ್ಲೂ ಕೂಡ ಅದೇ ಥರ ನಾನು ಕ್ಯಾರಿ ಮಾಡ್ತಾ ಇದ್ದೆ. ಅಂದರೆ ಅಷ್ಟು ನನಗೆ ಪ್ರಭಾವ ಬಿದ್ದಿತ್ತು. ಮತ್ತು ತುಂಬ ಚೇಂಜಸ್ ಆಗಿದೆ ನನ್ನ ಜೀವನದಲ್ಲಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ತಾಯಿಯವರು ಇದಕ್ಕೆ ನನಗೆ ಹಿಂದೆ ಸಪೋರ್ಟ್ ಮಾಡಿ ಇಲ್ಲ ನೀನು ಹೋಗಿ ಬಂದಿದ್ದಕ್ಕೆ ಇವತ್ತು ನನಗೆ ಅನಿಸುತ್ತೆ ಸಾಕು. ನಾನು ಇನ್ನೊಂದು ನಮ್ಮ ತಾಯಿನ ಮೆಚ್ಚೋದಿದೆಯಲ್ಲ, ನನಗೆ ಯಾರು ಖುಷಿ ಪಟ್ಟರು ಇಲ್ಲ ಗೊತ್ತಿಲ್ಲ, ನಮ್ಮ ತಾಯಿ ಅಂತೂ ಭಾಳ ಖುಷಿ ಪಟ್ಬಿಟ್ರು ಈ ಥರ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತ. ಪ್ರೊಫೆಷನ್ನು ಇಂಜಿನಿಯರು, ಪ್ಯಾಷನ್ನು ಆ್ಯಕ್ಟಿಂಗು. ಹಿಂದೆ ಕೆಲವು ಸೀರಿಯಲ್ಲು ಅಲ್ಲೊಂದು ಸಿನಿಮಾ ಮಾಡಿದ್ದೆ. ನಮ್ಮ ಹವಲ್ದಾರ್ ಅವರು ಪ್ರಹ್ಲಾದ್ ಅವ್ರ ಮನೆಗೆ ಬಂದು ಫಸ್ಟು ಜಗನ್ನಾಥ್ ದಾಸರು ಸಿನಿಮಾ ಮಾಡುವಾಗ ಅವತ್ತಿನ ದಿನ ನಾನು ಇದ್ದೆ ಅವ್ರ ಜೊತೆಯಲ್ಲಿ. ಆ ಫಸ್ಟು ಪಾರ್ಟಲ್ಲಿ ನನಗೆ ಸಂಭವ ಆ್ಯಕ್ಟ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಹೇಳಬೇಕು, ಪ್ರಸನ್ನ ವೆಂಕಟದಾಸರು ಅಂತ ಒಂದು ಚಿತ್ರದಲ್ಲಿ ಬಾಗಲಕೋಟೆಯಿಂದ ಹಿಂದಿನ ದಿನ ಫೋನ್ ಮಾಡಿದ್ರು, ಈಗ ರಾತ್ರಿ ಟಿಕೆಟ್ ಬುಕ್ ಮಾಡ್ತೀವಿ, ನೀವು ಬೆಳಿಗ್ಗೆ ಅಲ್ಲಿರಬೇಕು ಶೂಟಿಂಗ್ ಅಂತ, ಒಂದು ಪಾತ್ರ ಇದೆ, ನೀವೇ ಮಾಡಬೇಕು, ಸೂಟ್ ಆಗುತ್ತೆ ಅಂತ. ಸರ್ ಹೇಳಿದ್ದಾರೆ ಅಂತ ಅವತ್ತು ರಾತ್ರಿ ಹೊರಟ್ವಿ. ಅಲ್ಲಿ ಶೂಟಿಂಗ್ ಎಲ್ಲ ಆಯಿತು, ಮಾಡಿದ್ವಿ. ಅದು ಎಂಥ ಶ್ರೀಮಂತನ ಹಾಡು ತುಂಬ ಫೇಮಸ್ ಆಗಿದೆ. ಪ್ರಭಂಜನ್ ದೇಶಪಾಂಡೆ ಅವರು ಇಲ್ಲೇ ಇದ್ದಾರೆ. ಸೊ ಪ್ರಸನ್ನ ವೆಂಕಟದಾಸ್ ಅದು ಸುಮಾರು 30 ಲಕ್ಷ ಮೇಲೆ 38 ಲಕ್ಷ ಪ್ರಪಂಚದಾದ್ಯಂತ ಆ ಸಾಂಗ್ನ ವೀಕ್ಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ ಹೇಳಿದ್ರು ಆ ಪಾತ್ರ ಸೂಟ್ ಆಯಿತು ಮಾಡಿದ್ರು. ಸೊ ಅವ್ರು ಏನೋ ಒಂದು ಒಬ್ಬೊಬ್ಬರಲ್ಲೂ ನನ್ನ ಕಂಡ್ಕೊಂಡು ಹೇಳ್ತಾರೆ ಅಂತ ಈ ಸಿನಿಮಾದಲ್ಲಿ ಒಂದು ಪಾತ್ರ ನರ್ತಕಿಗೆ ಅಸಿಸ್ಟೆಂಟ್ ಆಗಿ, ಗಂಡಲ್ಲ ಹೆಣ್ಣಲ್ಲ ಶಿವಲೀಲೆ, ಸೊ ಒಂದು ಪಾತ್ರ ಹೇಳಿದ್ರು. ಆಮೇಲೆ ಸರ್ ಸೂಟ್ ಆಗುತ್ತೆ ಅಂದ್ರೆ ನೀವು ಮಾಡ್ರಿ ಅಂತಂದರು. ಸೊ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಅವರು ಮನಸ್ಸಲ್ಲಿ ಏನೋ ಒಂದು ಪಾತ್ರ ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ ಅಂತ ಅದನ್ನು ಈ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಈ ಪಾತ್ರ ಮತ್ತು ಹಿಂದೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದೆ ನೀವು ಯಾವತ್ತು ಕರೆದ್ರು ಯಾವ ಪಾತ್ರ ಆದರೂ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲತಾ. ನಾನು ಈ ಸಿನಿಮಾದಲ್ಲಿ ನರ್ತಕಿ ಪಾತ್ರ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾದಂಥ ಪಾತ್ರ. ಸರಿಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಈ ಪಾತ್ರ ಮಾಡ್ತೀನೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಸೊ ನಮ್ಮ ಮಾವನ ಒಪ್ಪಿಸಿ ಏನೋ ಮಾಡಿ ಒಂದು ಪಾತ್ರ ಕೊಡಿಸಿದ್ರು ಇದರಲ್ಲಿ. ಥ್ಯಾಂಕ್ ಯು ಸರ್. ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಭಕ್ತಿ ಮತ್ತು ಒಂದು ನೃತ್ಯ ಎರಡನ್ನೂ ಅನುಭವಿಸಿ ಒಂದು ಶಾಸ್ತ್ರೀಯ ನೃತ್ಯವನ್ನು ಅನುಭವಿಸುವಂಥ ಒಂದು ಪಾತ್ರ ಒಟ್ಟಿಗೆ ಸಿಕ್ಕಿರೋದು ಅದೃಷ್ಟ ಅನ್ಕೋತೀನಿ. ತುಂಬ ಚೆನ್ನಾಗಿ ಕಥೆನ ಮಾಡಿದ್ದಾರೆ. ಎಸ್ಪೆಷಲಿ ದಾಸರ ಅನುಗ್ರಹ ಆಗಿ ನರ್ತಕಿ ಹೇಗೆ ಬದಲಾಗ್ತಾಳೆ ಅನ್ನೋದೇ ಒಂದು ದೊಡ್ಡ ವಿಶೇಷ ಒಂದು ಸನ್ನಿವೇಶ ಇದೆ ಇದರಲ್ಲಿ. ಅದು ತುಂಬಾ ಮನಸ್ಸಿಗೆ ಹಿಡಿಸ್ತು ನನಗೆ. ತುಂಬ ಒಳ್ಳೆಯ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ.
ಎಲ್ಲ ವರ್ಗದವರು ನೋಡಬೇಕು. ಇದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ದಾಸರು ಎಲ್ರಿಗೂ ಬೇಕು. ಹೀಗಾಗಿ ಎಲ್ಲರೂ ಹೋಗಿ ಎಲ್ಲರೂ ನೋಡಬೇಕು, ಮೂವಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಮಾಧ್ಯಮ ತಂಡದವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಮೂವಿ ರಿಲೀಸ್ ಆಗಬೇಕಾದ್ರೆ ನಮ್ಮ ಜೊತೆಗೆ ನಿಂತು ನಮ್ಮ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಪ್ರತಿಯೊಬ್ಬ ವೀಕ್ಷಕರಿಗೂ ಇದು ತಲುಪೋ ಥರ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಹಾಗೆ ಸರ್ಗೆ ಎಸ್ಪೆಷಲಿ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನಾನು IT ಎಂಪ್ಲಾಯಿ, ನನಗೂ ಏನೂ ABCD ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇವತ್ತು ನಂಗೆ ಅವಕಾಶಗಳು ಬರ್ತಾ ಇದೆ ಅಂದರೆ ಅದು ಅವರಿಂದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹೌದು ಸರ್, ರಾಘವೇಂದ್ರ ನಾಲ್ಕನೇಲಿ. ಹೌದು, ಥ್ಯಾಂಕ್ ಯು ಸರ್. ಯಾವುದಾದ್ರು ಬೇರೆ ಆಫರ್ಸ್ ಬಂದಿದೆ ನಿಮಗೆ? ಬರ್ತಾ ಇದೆ. ಸದ್ಯಕ್ಕೆ ಸೀರಿಯಲ್ ಮಾಡ್ತಾ ಇರೋ ಕಾರಣದಿಂದ ಬೇರೆ ಯಾವುದು ಒಪ್ಕೊಳ್ತಾ ಇಲ್ಲ. ಒಳ್ಳೆ ಸ್ಟೋರಿ ಬಂದರೆ, ಒಳ್ಳೆ ಸಿನಿಮಾಗಳು ಬಂದರೆ ಖಂಡಿತ ಮುಂದೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಜಾಬ್ನಲ್ಲಿ ಇದ್ದೀರಲ್ವಾ? ಇಲ್ಲ ಸರ್, ಇವಾಗ ಜಾಬ್ ಬಿಟ್ಟಿದ್ದೀನಿ. ಅದೇ ಸರ್ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಪ್ಲ್ಯಾಟ್ಫಾರ್ಮ್. ಈಗ ಮತ್ತೆ ಅಲ್ಲಿಗೆ ಹೋಗುವಂಥ ಒಂದು ಸಂದರ್ಭ ಬರ್ತಾ ಇಲ್ಲ. ಸೀರೀಸ್ ಎಲ್ಲ ಮಾಡ್ತಾರೆ ಖಂಡಿತ ನಾನು ಅವ್ರು ಯಾವಾಗಲೂ ಹೇಳ್ತಾರೆ ನಾವು ಅವ್ರಿಗೆ ಬಳಗ ಅಂತ, ಬಳಗ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ಆಯಿತು ಸರ್. ಹೌದು, ಥ್ಯಾಂಕ್ ಯು. ಇದಕ್ಕಿಂತ ಹೆಚ್ಚಾಗಿ ನಾವು ಜಾಸ್ತಿ ಸಿನಿಮಾನ ಗ್ರೀನ್ ಮ್ಯಾಟರ್ ಮಾಡ್ತಾ ಇರ್ತೀವಿ. ಅದನ್ನ VFX ಮಾಡೋರು ದಯಾನಂದ್ ಅಲ್ಲಿದ್ದಾರೆ. ಇಲ್ಲಿ ನನಗೆ ಇದರ ಅಭಾವ ಅಂದರೆ ಚೇರ್ನ ಅಭಾವ. ಮತ್ತೆ ಕರ್ಸ್ಕೊಳ್ತೀನಿ ಬಂದು. ನಿಮ್ಮಿಂದನೇ ನಮಸ್ಕಾರ, ನಾನು ರಾಯಚೂರು ಶೇಷಗಿರಿದಾಸ್. ವೃತ್ತಿ ಪ್ರವೃತ್ತಿ ನಂದು ಸಂಗೀತ. ಸುಮಾರು 1000ಕ್ಕೂ ಹೆಚ್ಚು ಹರಿದಾಸರ ಪದಗಳನ್ನು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದೇನೆ. 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ಕೊಟ್ಟಿದ್ದೇನೆ. ನಾನು ಮನೆತನದಿಂದ ದಾಸರಿಗೆ ಸಂಬಂಧಪಟ್ಟವನು. ಅಸ್ಕಿಹಾಳ ಗೋವಿಂದದಾಸರ ಮೊಮ್ಮಗ ನಾನು. ಹೀಗಾಗಿ ದಾಸರ ಸಂಸ್ಕೃತಿ, ದಾಸ ಸಂಗೀತ ನನ್ನ ರಕ್ತದಲ್ಲಿದೆ. ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ತುಂಬ ಅಭಿಮಾನ ಇದೆ ಹಾಗೂ ಸಾರ್ಥಕತೆ ಮನೋಭಾವ ಇದೆ. ಮಧುಸೂದನ್ ಹವಾಲ್ದಾರ್ ಅವರ ಮೊಟ್ಟ ಮೊದಲ ಚಿತ್ರ ಜಗನ್ನಾಥ ದಾಸರು ಬಂದಾಗ ಒಂಥರ ನಂಗೆ ಕಸಿವಿಸಿ ಆಗ್ತಾಯಿತ್ತು. ಅಂದರೆ ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ತ್ರಿವಿಕ್ರಮ್ ಜೋಶಿ ನಮ್ಮೂರವರೇ. ಅವರ ತಂದೆ ಹತ್ರ ನಾನು ಕೆಲವು ಹಾಡುಗಳನ್ನು ಕಲ್ತಿದ್ದೇನೆ. ನನ್ನ ಗುರುಗಳವರು, ಶಾಲೆ ಗುರುಗಳು ಹಾಗೂ ಸಂಗೀತ ಗುರುಗಳು. ಅವ್ರ ಸಂಪರ್ಕ ಇತ್ತು. ಆವಾಗ ಕೋವಿಡ್ ಟೈಮ್ ಇರೋದ್ರಿಂದ ನಾನು ಬೆಂಗಳೂರಿನಲ್ಲಿ ಅದು ಶೂಟಿಂಗ್ ಎಲ್ಲ ಮಂತ್ರಾಲಯ, ರಾಯಚೂರು ಆ ಕಡೆ ಎಲ್ಲ ಆಗ್ತಾಯಿತ್ತು. ಹೀಗಾಗಿ ಅದೇನೋ ಸಂದರ್ಭ ಬರಲಿಲ್ಲ. ಆದರೆ ಬಿಡುಗಡೆ ಆದಮೇಲೆ ಎಲ್ಲರೂ ನನ್ನ ಕೇಳೋರು, ನೀವು ಯಾಕೆ ಅದರಲ್ಲಿ ಹಾಡಿಲ್ಲ, ನೀವು ಯಾಕೆ ಅದರಲ್ಲಿ ಹಾಡಿಲ್ಲ, ಅಥವಾ ನೀವು ಯಾಕೆ ಅದರಲ್ಲಿ ಇಲ್ಲ ಅಂತ. ನನಗೂ ಅನ್ನಿಸ್ತಾ ಇತ್ತು. ಅಂದರೆ ಹರಿದಾಸರ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ನನಗೂ ಒಂದು ಅವಕಾಶ ಸಿಗ್ಬೋದಿತ್ತೇನೋ ಅಲ್ಲಿ, ಯಾಕೆ ನಂಗೆ ಸಿಗಲಿಲ್ಲ ಅಂತ ಒಂದು ಕೊರಗಿತ್ತು. ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡೋದಕ್ಕೆ ಸರ್ ಕರೆದ್ರು. ಆವಾಗ ಅಲ್ಲಿಂದ ನಮ್ಮ ಸಂಬಂಧ ಓಪನ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲರಿಗೂ ಒಂದು ಪ್ರಭಾವಶಾಲಿ ಮಾಧ್ಯಮ ಚಲನಚಿತ್ರ, ಅದರಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಅವಕಾಶ ನಾವು ಪಡ್ಕೋಬೇಕು, ಅದರಲ್ಲೇ ನಮ್ಮನ್ನು ತೊಡಗಿಸ್ಕೋಬೇಕು, ಮತ್ತು ಅದರಿಂದನೇ ಏಳಿಗೆ ಅಂತಲ್ಲ, ಒಟ್ಟು ಒಂದು ಅವಕಾಶ ಅದರಲ್ಲೂ ನಮಗೆ ಸಿಗಬಹುದಾಗಿತ್ತಲ್ಲ ಅಂತ ಒಂದಿರ್ತದೆ. ಅಂಥ ಸಂದರ್ಭದಲ್ಲಿ ಪ್ರಸನ್ನ ವೆಂಕಟದಾಸರು ಈ ಸಿನಿಮಾದಲ್ಲಿ ನನಗೆ ಹಾಡೋಕ್ಕೆ ಸಿಕ್ತು. ಒಂದು ಹಾಡನ್ನು ಹಾಡಿದೆ. ಅದಾದಮೇಲೆ ನೆಕ್ಸ್ಟು ವಿಜಯದಾಸರು ಮತ್ತು ವಿಜಯದಾಸರ ವೆಬ್ ಸೀರೀಸು ಮತ್ತು ಜಗನ್ನಾಥ ದಾಸರ ಪಾರ್ಟ್ 2 ಈ ಚಿತ್ರಗಳಿಗೆ ಸಂಬಂಧಪಟ್ಟಂಗೆ ತ್ರಿವಿಕ್ರಮ್ ಜೋಶಿ ಅಣ್ಣವರು ಮತ್ತು ಮಧುಸೂದನ್ ಸರ್ ಅವರು ನನ್ನ ಜೊತೆ ಒಂದು ಸಭೆ ಮಾಡಿ ನೀವು ನಮ್ಮ ಜೊತೆಗಿರಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಅವತ್ತು ಬಹಳ ನಾನು ಸಂತೋಷದಿಂದ ಹೆಮ್ಮೆ ಪಟ್ಟು ಮನೆಯಲ್ಲೆಲ್ಲ ಹೇಳ್ಕೊಂಡು ಆ ಸಂಭ್ರಮವನ್ನು ಹಂಚಿಕೊಂಡು ಇದ್ದೆ. ಮತ್ತು ಇನ್ನೊಂದೇನು ಅಂತಂದರೆ ಜಗನ್ನಾಥ ದಾಸರು ಪಾರ್ಟ್ 2ನಲ್ಲಿ ಫುಲ್ಲು ಇಡೀ ಇದಕ್ಕೆ ನೀವು ಸಂಗೀತ ಸಂಯೋಜನೆಗೆ ಬರ್ಬೇಕು ನನ್ನ ಜೊತೆಗೆ ಅಂತ ಹೇಳಿದಾಗಂತೂ ನನಗೆ ನನ್ನ ಆನಂದಕ್ಕೆ ಮಿತಿನೇ ಇರಲಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಸಿನಿಮಾ ಸಂಗೀತ ಅನ್ನೋದು ನನಗೆ ತೀರಾ ಹೊಸ್ತು. ಬಟ್ ನನಗದು ಹೊಸ್ತು ಅಂತ ಅನಿಸ್ಲಿಲ್ಲ, ಯಾಕಂದರೆ ಸರ್ ನನ್ನ ಜೊತೆಗಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಶೈಲಿಯಲ್ಲಿ ಏನಾದರೂ ಬೇಕಾದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಏನಂತಂದರೆ ಅವರು ತಮ್ಮ ತಲೆಯಲ್ಲಿ ಯಾವುದಾದ್ರೂ ಒಂದು ಟ್ಯೂನ್ ಹೊಡೆದಾಗ
ಅದನ್ನ ನೇರವಾಗಿ ಇದು ಮಾಡಲ್ಲ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ರಾತ್ರಿ 10 ಗಂಟೆಗೆ 11 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಹೇಳ್ತಾರೆ, ಹಿಂಗಿದೆ ದಾಸರೇ, ಇದಕ್ಕೆ ಸೆಟ್ ಆಗುತ್ತಾ ಏನ್ ಗತಿ ಅಂತ ಹೇಳಿ, ಇದು ಯಾವ ರಾಗ ಅಂತ ಕೇಳ್ತಾರೆ. ಆಮೇಲೆ ಅದನ್ನ ಇಬ್ರು ಸೇರ್ಕೊಂಡು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಇಂಪ್ರೂವೈಸೇಷನ್ ಮಾಡಿ ಇದಕ್ಕೆ ಯಾರನ್ನ ಹಾಡಿಸ್ಬೇಕು, ಯಾರ ಧ್ವನಿ ಸೆಟ್ ಆಗ್ತದೆ, ಅದು ಇದು ಎಲ್ಲ ಡಿಸ್ಕಷನ್ ಮಾಡಿ ಈಗ ಜಗನ್ನಾಥದಾಸರು ಪಾರ್ಟ್ 2 ಚಲನಚಿತ್ರದ ಸಂಪೂರ್ಣ ಸಂಗೀತ ಸಂಯೋಜನೆಯನ್ನ ಸರ್ ಜೊತೆ ಸೇರಿ ಇಬ್ರು ಸೇರ್ಕೊಂಡು ಮಾಡಿದೀವಿ. ನಾನು ಈಗಾಗಲೇ 3-4 ಸತಿ ನೋಡಿದೆ, ನನಗೆ ತುಂಬಾ ಖುಷಿ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಅಂದ್ರೆ ಈ ದಾಸರ ಸಿನಿಮಾಗಳಿಗೆ ಹಾಡುಗಳು ಮತ್ತು ಯಾಕಂದ್ರೆ ಅವ್ರು ಬರಿತಿರೋದೇ ಅವ್ರ ಗಾಯಕನೇ ಹಾಡುಗಳನ್ನು ರಚನೆ ಮಾಡೋದು, ಹಾಗಾಗಿ ಆ ಸಂಗೀತ ಮತ್ತು ಆ ಹಾಡುಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಒಂದು ಸಿನಿಮಾ, ದಾಸರ ಸಿನಿಮಾ ಯಶಸ್ವಿಯಾಗಿ ಹೊರಬರಬೇಕಾದ್ರೆ ಬಂದಂತಹ ಪ್ರೇಕ್ಷಕರಿಗೆ ಹಾಡಿನಿಂದ ನಾವು ತೃಪ್ತಿ ಮಾಡಬೇಕು. ಆ ಕೆಲಸ ಇಲ್ಲಿ ಸಾರ್ಥಕವಾಗಿ ಆಗ್ತಾ ಇದೆ. ಹೀಗಾಗಿ ಇಂತಹ ದೊಡ್ಡ ಅವಕಾಶವನ್ನು ಕೊಟ್ಟು ಇಡೀ ಚಿತ್ರಕ್ಕೆ ಸಂಗೀತ ಸಂಯೋಜನೆಗೆ ತಮ್ಮ ಜೊತೆಗೆ ನನ್ನನ್ನು ಸೇರಿಸಿಕೊಂಡು ತಮ್ಮ ಪಯಣದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿಸಿಕೊಂಡು ಸಂತೋಷಪಡಿಸುತ್ತಿರುವ ಈ ಒಂದು ಜರ್ನಿಗೆ ಅವಕಾಶ ಮಾಡಿದ್ದಕ್ಕಾಗಿ ಮಧುಸೂದನ್ ಸರ್ಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ದಾಸರ ಸಿನಿಮಾಕ್ಕೂ ನನಗೊಂದು ಸೇವೆ ಕೊಡಿ ಅಂತ ಹೇಳಿ, ಅಂದರೆ ನಾವು ಸೇವಾ ಮನೋಭಾವದಿಂದ ಬರೋರು, ನಂದು ಫೀಲ್ಡ್ ಬೇರೆ ಇದೆ, ನಾನು ಕಾನ್ಸರ್ಟ್ಸ್ ಎಲ್ಲ ಕೊಡ್ತೇನೆ, ಓಡಾಡ್ತಾ ಇರ್ತೇನೆ. ಮತ್ತು ಇನ್ನೊಂದು ಏನಂದರೆ, ನಾನು ಒಂದೊಂದು ಸತಿ ಈ ತಿಂಗಳಲ್ಲಿ ನನಗೊಂದು 20ರಿಂದ 25 ಕಾರ್ಯಕ್ರಮಗಳಿದೆ. ಆದರೂ ನನಗೆ ಅನುಕೂಲ ಆದ ಸಮಯದಲ್ಲಿ ಈ ದಿವಸ ನೀವು ಸ್ಟುಡಿಯೋಗೆ ಬರಬೇಕು, ನಾವು ಭೇಟಿಯಾಗೋಣ, ಅಲ್ಲಿ ಮಾತಾಡೋಣ ಅಂತ ಹೇಳಿ ನನ್ನ ಟೈಮಿಗೂ ಹೊಂದ್ಕೊಂಡು ಎಲ್ಲ ಅನುಕೂಲ ಮಾಡಿಕೊಟ್ಟು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ಇರಲಿ ನಿಮ್ಮ ಸ್ನೇಹ, ಪ್ರೀತಿ, ಅಭಿಮಾನ. ದಾಸರ ಸೇವೆಗೆ ಯಾವಾಗಾದರೂ ಕರೆಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಈ ಮೂಲಕ ನಾಳೆ 30ನೇ ತಾರೀಕು ಬಿಡುಗಡೆ ಆಗಲಿರುವ ನನ್ನ ಅಭಿಮಾನದ, ತುಂಬ ಸಂತೋಷದ, ನಾನು ಸಂಗೀತ ಸಂಯೋಜನೆ ಮಾಡಿದ ಚಲನಚಿತ್ರ ಜಗನ್ನಾಥದಾಸರು ಭಾಗ 2 ಬಿಡುಗಡೆ ಆಗ್ತಿದೆ. ತಮ್ಮೆಲ್ಲರ ಪ್ರೋತ್ಸಾಹ, ಸಪೋರ್ಟ್ ಇರಲಿ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಡಾಕ್ಟರ್ ಸುಧೀಂದ್ರ, ನ್ಯೂ ಜೆರ್ಸಿ. ಡಾಕ್ಟರ್ ಸುಧೀಂದ್ರ ಪ್ರೊಫೆಷನಲ್ ಡಾಕ್ಟರ್, ಇದರಲ್ಲಿ ಪ್ರಾಕ್ಟೀಸಿಂಗ್ ಡಾಕ್ಟರ್, ನ್ಯೂ ಜೆರ್ಸಿ. ಈ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಬರ್ತಿರೋದಿಲ್ಲ, ಈ ಸಿನಿಮಾ ಮಾತಾಂಬುಜ ಮೂವೀಸ್. ಎಲ್ಲರೂ ಮಾಮೂಲಿ ಯೂಶಲಿ ಸೋಲೋ ನಿರ್ಮಾಪಕ ಅಂತಾರೆ, ಗೆಲ್ಲೋ ನಿರ್ಮಾಪಕ. ಹಾಗಾಗಿ ಸೋಲೋ ಅಲ್ಲ, ಒಬ್ಬನೇ ಗೆಲ್ಲೋ ನಿರ್ಮಾಪಕ. ಹಿಂದೆ ಜಗನ್ನಾಥದಾಸರು ರಾಯರ ಪಾತ್ರ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ್ ಎನ್ ದಂಡೇನ್ ಅಂತ ಹೇಳಿ, ನಾನು BSNL ಕೆಲಸ ಮಾಡುತ್ತಿದ್ದೆ, ರಿಟೈರ್ ಆಗಿದ್ದೀನಿ. ಈ ವಿಜಯದಾಸರು ಪಿಕ್ಚರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದು ಆಕಸ್ಮಿಕ. ನಾನು ನಮ್ಮ ಸ್ನೇಹಿತ ಇಬ್ಬರು ಶೂಟಿಂಗ್ ಮಾಡಲಿಕ್ಕೆ ಹೊಸಪೇಟೆಗೆ ಹೋಗಿದ್ವಿ, ಅಲ್ಲಿ ಊರವರೆಗೆ. ಅಲ್ಲಿ ಹೋದಾಗ ನಮಗೆ ಹವಾಲ್ದಾರ್ ಸರು ಭಾಳ ವರ್ಷದಿಂದ, ನಮ್ಮೂರವರು, ಹೊಸಪೇಟೆಯವರು, ಭಾಳ ವರ್ಷದ ಪರಿಚಯ. ಅವರು ಕರೆದು ನಿಮಗೊಂದು ರೋಲ್ ಕೊಡ್ತೀನಿ ಬರ್ರಿ ಅಂತಂದರು. ಆವಾಗ ನಾನು ಹೇಳಿದೆ, ನಮಗೇನು ಬೇಡ್ರಿ, ರಿಟೈರ್ ಆದಮೇಲೆ ಯಾವ ರೋಲ್ ನಮಗೆ ಅಂತ ನಾನು ಇಲ್ಲ ನೀವು ಬರಬೇಕು ಅಂದರು. ಸೊ ಮರುದಿವಸ ಅವರು ನನಗೆ ಹೇಳಿದರು, ನೀವು ನಾಳೆ ಬರಬೇಕಾದ್ರೆ ತಲೆ ಗುಂಡು ಹೊಡಿಸ್ಕೊಂಡು ಜುಟ್ಟಾಗಿ ಬಿಟ್ಟು ಬರಬೇಕು, ನೀವು ಆಚಾರ ರೋಲ್ ಇದೆ ಅಂತ ಹೇಳಿದ್ರು. ನಾನು ಅದೇ ರೀತಿಯಾಗಿ ಬಂದೆ. ಆ್ಯಕ್ಚುಲಿ ನನಗೆ ಹೈಸ್ಕೂಲ್ ಡೇಸ್ದಲ್ಲಿ ನಾನು ನಾಟಕ ಅಂತ ಸ್ಟೇಜ್ ಮೇಲೆ ಮಾಡ್ತಿದ್ದೆ, ಬಟ್ ಟಚ್ ಹೋಗ್ಬಿಟ್ಟಿತ್ತು, ಎಷ್ಟೋ ವರ್ಷ ಆಗಿತ್ತು. ನನಗೆ ಆ ರೋಲ್ ಕೊಟ್ಟ ಮೇಲೆ ಡೈಲಾಗ್ಸ್ ಹೇಳಬೇಕಾದ್ರೆ ಅಥವಾ ಒಂದು ಆ್ಯಕ್ಟಿಂಗ್ ಬರಬೇಕಾದ್ರೆ ಇವರು ಶ್ರಮ ಪಟ್ಟರು. ಅದಕ್ಕೆ ಹೆಲ್ಪ್ ಮಾಡಿದವರು ನಮ್ಮ ಬಾಬಿಯವರು ಕೂಡ ಭಾಳ ಹೆಲ್ಪ್ ಮಾಡಿದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಕಲ ಕಲಾ ವಲ್ಲಭ ಅಂತ ಏನೋ ಒಂದು ಶಬ್ದ ಯೂಸ್ ಮಾಡ್ತೀವಿ, ಅದು ನಮ್ಮ ಹವಾಲ್ದಾರ್ ಸರ್ ಅವರಿಗೆ ಸಂಪೂರ್ಣ ಅನ್ವರ್ಥಕ ನಾಮ ಅದು. ಯಾಕಂದರೆ ಅವರು ಈ ವಿಜಯದಾಸರು ಪಿಕ್ಚರ್ ನಡೀತಿರ್ಬೇಕಾದ್ರೆ ನಾನು ಅವ್ರಿಗೆ ಕೇಳಿದೆ ಒಂದು ಮಾತು, ದಾಸರಿಗೆ ನಾನು ಏನಾದರೂ ಒಂದು ಸೇವೆ ಮಾಡಬಹುದಾ ಅಂತ ಕೇಳಿದೆ ದಾಸರ ಪಿಕ್ಚರಿಗೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ಒಂದು ದಿವಸದ್ದು ಊಟದ ವ್ಯವಸ್ಥೆ ಮಾಡಿರಿ ಅಂತಂದರು. ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ಹಾಸ್ಪಿಟಲ್ಲಿ ಶಟ್ರ್ ಅಂಗಡಿ ಅವ್ರದ್ದು, ಅವ್ರಿಗೆ ಹೇಳಿದೆ, ಶಟ್ರ ಹಿಂಗೊಂದು 30-35 ಜನಕ್ಕೆ ಒಂದು ಸ್ವೀಟು ಅಡುಗೆ ಹಿಂಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದೆ. ದಾಸರ ಅನುಗ್ರಹ ಹೆಂಗೆ ಅಂತಂದರೆ, ನಾನು ಅವ್ರಿಗೆ ಹೇಳಿದೆ, ಅವರೆಲ್ಲ ಮಾಡಿಸಿ ನಾನು ಎಷ್ಟು ಬಿಲ್ ಆತ್ರಿ ಅಂದೆ, ಇಲ್ಲ ನಮ್ಮ ದಾಸರಿಗೆ ನಮ್ಮ ಸೇವಾ ಇರ್ತವ್ರಿ ಅಂತಂದ್ರು ಅವರು. ಅಂದರೆ ದಾಸರ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಮನೆ ಬಾಗಿಲಿಗೆ ಬಂದು ಸೇವಾ ತಗೋತಾರೆ ಅವ್ರು. ತಗೋಬೇಕಂದ್ರೆ
ಇವತ್ತು ನೀವೆಲ್ಲರೂ ಬಂದಿರಿ ಅಂದರೆ ನಿಮಗೂ ದಾಸರ ಅನುಗ್ರಹ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ನಮಗೆ ಮುಂದಿನ ಈ ಇದು ವಿಜಯದಾಸರು ಆದಮೇಲೆ ಜಗನ್ನಾಥದಾಸರು ಭಾಗ 2ರಲ್ಲಿ ಒಂದು ರೋಲ್ ಕೊಟ್ಟರು. ಅದು ಆದಮೇಲೆ ಮಹಿಪತಿ ದಾಸರಲ್ಲಿ ಒಂದು ಕೂಡ ರೋಲ್ ಕೊಟ್ಟಿದ್ದಾರೆ. ಹೀಗಾಗಿ ಐ ಆಮ್ ಪಾರ್ಟ್ ಆಫ್ ದಿಸ್ ಮಾತಾಂಬುಜ ಮೂವೀಸ್. ನನಗೆ ಖುಷಿ ಅನ್ನಿಸ್ತದೆ. ಒಂದು ಆತ್ಮೀಯ ವಾತಾವರಣ ಇದೆ, ಒಂದು ಸಂಪೂರ್ಣ ಒಂದು ಸ್ನೇಹಿತ ನಮ್ಮ ಮಹಿಪತ್ ಯಾರು ಹವಲ್ದಾರ್ ಅವರು ಒಂದು ವಾತಾವರಣ ನಿರ್ಮಿಸಿ ನನಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಜನವರಿ 30ರಂದು ಈ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಆತ್ಮೀಯತೆ ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. 2 ಸಂಗತಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಒಂದು ನೇರವಾಗಿ ಈ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಹರಿದಾಸ ಸಾಹಿತ್ಯ ಮತ್ತು ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದು. ಇದೆರಡಕ್ಕೂ ನಾನು 2 ವಿಷಯ ಹೇಳೋಕ್ಕೂ ಸಂಬಂಧ ಇದೆ. ಒಂದು, ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಜಗನ್ನಾಥದಾಸರು ಮೊದಲನೇ ಭಾಗ ಚಲನಚಿತ್ರದಲ್ಲಿ ಬಿಡುಗಡೆ ಆಗಿತ್ತು. ಒಂದು 2ನೇ ವಾರದ ಪ್ರದರ್ಶನ ಏನೋ ಕಾಣ್ತಾ ಇತ್ತು. ನನ್ನ ಕಸಿನ್ ಒಬ್ಬ ಚಿತ್ರಕ್ಕೆ ನೋಡೋದಕ್ಕೆ ಹೋಗಿದ್ದ. ಅವನು ನನಗೆ ಫೋನ್ ಮಾಡ್ದ. ಯಾವಾಗ ಅಪರೂಪಕ್ಕೆ ಫೋನ್ ಮಾಡೋ ಅಂತ ಕಸಿನ್ ಅವನು ಅಂತ ಏನು ನಿಕಟವಾದ ಇದಿರಲಿಲ್ಲ. ಏನು ಅಪರೂಪಕ್ಕೆ ಮಾಡಿದ್ನಲ್ಲ, ಏನು ಅಂದೆ. ಜಗನ್ನಾಥದಾಸರು ಸಿನಿಮಾ ನೋಡ್ತಾ ಇದ್ದೀನಿ. ಸರಿ ಆಯಿತು, ಮುಗಿತಾ ಅಂದೆ. ಇಲ್ಲ ಇನ್ನೂ ನಡೀತಾ ಇದೆ, ಇನ್ನೂ ಒಂದು 20 ನಿಮಿಷ ಇರ್ಬೋದು. ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದೆ, ಮುಗಿಸೋ ಸಿನಿಮಾ ನೋಡಿ ಅಂತ. ಇಲ್ಲ ನಂಗೆ ಟೆನ್ಷನ್ ಆಗ್ತಾ ಇದೆ ಇವಾಗ, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ಸಿನಿಮಾ ಏನಾರಲ್ಲಿ ನಡೀತಾ ಇರೋದು ಏನಾದ್ರು ನಿಂತೋಯ್ತಾ, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಇಲ್ಲ ಸಿನಿಮಾ ನಡೀತಾ ಇದೆ. ಮತ್ತೆ ಏನು ಟೆನ್ಷನ್ ಆಗಿದೆ, ಯಾಕೆ ಫೋನ್ ಮಾಡ್ತಾ ಇದೆಯಾ? ಅಲ್ಲ, ಸಿನಿಮಾ ಇನ್ನು 20 ನಿಮಿಷ ಮುಗಿತಾ ಇದೆ, ಇನ್ನು ಜಗನ್ನಾಥದಾಸರಿಗೆ ಅಂಕಿತಾನೇ ಕೊಟ್ಟಿಲ್ಲ ನೀವು. ಇನ್ನು ಅಂಕಿತ ಕೊಡೋದು ಯಾವಾಗ? ಅವರು ಕೃತಿ ರಚನೆಗಳನ್ನ ಮಾಡೋದು ಯಾವಾಗ? ಹರಿಕಥಾಂಸಾರ ಬರೆಯೋದು ಯಾವಾಗ? ಮುಗ್ದೇ ಹೋಗುತ್ತಲ್ಲ ಸಿನಿಮಾ ಇನ್ನು 20 ನಿಮಿಷಕ್ಕೆ ಅಂತ ಟೆನ್ಷನ್ ಆಗ್ತಾ ಇದೆ. ಇಲ್ಲಪ್ಪ, ಅಂಕಿತದವರೆಗೂ ಈ ಸಿನಿಮಾ ಇರುತ್ತೆ, ಆಮೇಲಿಂದ 2ನೇ ಭಾಗ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡ. ಹೌದಾ, ಸದ್ಯ 2ನೇ ಭಾಗನ ಮಾಡ್ತೀರಾ? ನಾನು ನೋಡ್ತೀನಿ ಹಾಗೆ ಈಗ ಅಂತ ಕೂತ್ಕೊಂಡು ಅವರು. ಸರಿ, ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಅವತ್ತೇ ಗೊತ್ತಾಗೋಯ್ತು 2ನೇ ಭಾಗದ ಬಗ್ಗೆ. ಆದರೆ ಸರಿ, ಮೊದಲನೇ ಭಾಗ ಯಶಸ್ವಿ ಆಯಿತು, ಎಲ್ಲ ಆಯಿತು. ಒಂದಿನ ನಾನು ಮಧುಸೂದನ್ ಅವರು ಉಮಾ ಥಿಯೇಟರ್ ಹತ್ರ ನಿಂತಿದ್ವಿ. ಅಲ್ಲಿ ಪಣಿರಾಮಚಂದ್ರ ಬಂದರು. ಅಕಸ್ಮಾತ್ ಅವರೇನೋ ಬಂದರು, ಇಬ್ಬರದ್ದು ಭೇಟಿ ಆಯಿತು. ಅಷ್ಟೊತ್ತಿಗೆ ಈ ಸಿನಿಮಾ ಯಶಸ್ವಿ ಆಗಿದ್ದು ಎಲ್ಲ ಸಾಕಷ್ಟು ಪ್ರಸಿದ್ಧಿ ಆಗಿತ್ತು. ಆಮೇಲೆ ಯಾವಾಗ 2ನೇ ಭಾಗ ಅಂತ ಅವರಂದರು, ಮಾಡಬೇಕು ಅಂತ ಇವರಂದರು. ಆ ಮಾತಿನಲ್ಲಿ ಏನು ಖಚಿತತೆ ಕಾಣಲಿಲ್ಲ ಅವ್ರಿಗೆ, ಭಾಳ ಸೂಕ್ಷ್ಮಗ್ರಾಹಿ ಅವರು. ಅವರು ಒಂದೇ ಮಾತಿಗೆ 2ನೇ ಭಾಗ ಮಾಡದೆ ಹೋದರೆ ದ್ರೋಹ ಆಗತ್ತೆ, ಈ ಮಾತಂದ್ಬಿಟ್ಟು ಭಾಳ ಸೀರಿಯಸ್ ಆಗಿ. ಅದು ಇದು 2ನೇ ಒಂಥರ ಬಾಣ ಬಿಟ್ಟಂಗಾಗಿತ್ತು ನನ್ನ ಮನಸ್ಸಿಗೆ. ನಾನು ಇವರಿಗೆ ವಿಜಯದಾಸರು ಶುರು ಮಾಡಿದ್ರು, ಪ್ರಸನ್ನ ವೆಂಕಟದಾಸರು ಶುರು ಮಾಡಿದ್ರು, ಮಹಿಪತಿದಾಸರು ಶುರು ಮಾಡಿದ್ರು. 2ನೇ ಭಾಗದ ಕಥೆ ಏನು? ಈ 2 ಮಾತುಗಳಿತ್ತಲ್ಲ, ನನ್ನ ಕಸಿನ ಎಕ್ಸ್ಪೆಕ್ಟೇಷನ್ ಮತ್ತೆ ಪಣಿರಾಮಚಂದ್ರ ಬಿಟ್ಟ ಬಾಣ, ಇವೆರಡು ನನ್ನನ್ನು ಇವ್ರಿಗೆ ಎಷ್ಟು ಕಾಡ್ತಾ ಗೊತ್ತಿಲ್ಲ, ನನ್ನಂತೂ ದಿನ ಕಾಡ್ತಾನೆ ಇತ್ತು. ಆ ಕಾಡುವಿಕೆಗೆ ಈಗ ಸಮಾಧಾನ ಉಂಟಾಗಿದೆ. ಕಾಡ್ತಾ ಇತ್ತು ಯಾವಾಗ. ಸೊ ಹಾಗಾಗಿ ಈಗ ಒಂದ್ ರೀತಿಯ ಮನಸ್ಸು ಸಮಾಧಾನ ಆಯಿತು. ಯಾಕೆಂದ್ರೆ 2ನೇ ಭಾಗ ಸಿದ್ಧ ಆಯಿತು ಅನ್ನೋದು ಈ ಸಿನಿಮಾ ಸಂಗತಿ. ಇನ್ನು ಈಗ 3-4 ದಿನಗಳ ಹಿಂದೆ ಒಬ್ರು ಹರಿದಾಸ ಸಾಹಿತ್ಯದ ಬಗ್ಗೆ PhD ಮಾಡ್ತಾ ಇರೋ ವ್ಯಕ್ತಿ ಬಂದರು. ಅವ್ರು ಬಂದು ನನಗೆ ಹರಿದಾಸರು ಮತ್ತೆ ದೃಶ್ಯ ಮಾಧ್ಯಮದ ಬಗ್ಗೆ ನಿಮ್ಮ ಸಂದರ್ಶನ ಮಾಡ್ತೀನಿ, ನೀವು ಪ್ರಿಪೇರ್ ಆಗಿ ಅಂತ ಅಂದ್ಬಿಟ್ರು. ಸರಿ ಆಯ್ತು. ಅಂದ್ರೆ ಇಡೀ ದೃಶ್ಯ ಮಾಧ್ಯಮ ಅಂದ್ರೆ ನಾನು 1934ನೇ ಇಸ್ವಿಯಿಂದನೂ ಯೋಚನೆ ಮಾಡ್ಬೇಕಲ್ಲ. ಸೊ ಅದಕ್ಕೆ ನನಗಿದ್ದ ಒಂದು ಅನುಕೂಲ ಅಂದ್ರೆ, ನೀವು ನೋಡಿರೋ ಹಂಗೆ ವಾಸು ಮತ್ತೆ ಈ ವಾಸು ಒಂದಷ್ಟು ನೋಡಿರೋದು ನನ್ನ ಪತ್ರಿಕೋದ್ಯಮದ ದಿನಗಳು. ಸುಮಾರು ಒಂದು 15 ವರ್ಷದ ನನ್ನ ಪತ್ರಿಕೋದ್ಯಮ, ಅದರಲ್ಲೂ ಚಲನಚಿತ್ರ ಪತ್ರಿಕೋದ್ಯಮ ಮುಖ್ಯವಾಗಿ. ಆಗ ನಾನು ಒಂದು ಸೀರೀಸ್ ಬರಿತಾ ಇದ್ದೆ, ರಾಜ್ ಚಿತ್ರಾವಳಿ ಅಂತ ಶುರು ಮಾಡಿದೆ. ಅಂದ್ರೆ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾದಿಂದ ಹಿಡಿದು ಪ್ರತಿಯೊಂದು ವಿವರಗಳು, ಆಗ ಯಾರು ಜೀವಂತವಾಗಿದ್ರು ಆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ತಂತ್ರಜ್ಞರು, ಕಲಾವಿದರು ಭೇಟಿಯಾಗಿ ಆ ಸಿನಿಮಾದ ವಿಚಾರಗಳನ್ನೆಲ್ಲ ಹಾಕಿ ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ಚಿತ್ರವನ್ನು ಬರೆಯೋದಕ್ಕೆ ಶುರು ಮಾಡಿದ್ದೆ. ಅದು ಒಂದು ಪತ್ರಿಕೆಯಲ್ಲಿ ರೆಗ್ಯುಲರ್ ಆಗಿ ಶುರು ಆಯಿತು. ಈಗ 2 ದಿನದ ಹಿಂದೆ ಯಾರೋ ಫೇಸ್ಬುಕ್ನಲ್ಲಿ ಹಾಕಿರೋ ಒಂದು ಮ್ಯಾಟರ್ನ ನನ್ನ ಸ್ನೇಹಿತರು ನನಗೆ ಕಳಿಸ್ಕೊಟ್ರು. ಅವಾಗ ಬರೆದಿದ್ದ ಲೇಖನದ ಒಂದು ಹಾಳೆ, ಆ ಪುಸ್ತಕದ ಹಾಳೆಯನ್ನ ಅದ್ರಲ್ಲಿ ನಿಮ್ಮ ಹೆಸರಿದೆ ಅಂಥೇಳಿ 2 ದಿನದಿಂದ ಕಳಿಸ್ಕೊಟ್ರು. ಆಕ್ಚುಲಿ ಈ ಸಂಚಿಕೆಗಳು ನನ್ನ ಹತ್ರನೇ ಇಲ್ಲ ಇವಾಗ.
ಈಗ ನಾನು ಹುಡುಕ್ಬೇಕು ಹೊರತು ನಿಮ್ಗೆ ಎಲ್ಲಿ ಸಿಕ್ತು? ಯಾಕೆ ಅಂದರೆ ಇದರಲ್ಲಿರೋ ಮಾಹಿತಿ ಪ್ರಕಾರ ಹರಿದಾಸರ ಸಿನಿಮಾಗಳ ಸಂಬಂಧಪಟ್ಟಕ್ಕೆ ಏನಾಗಿದೆ, ಮೊದಲು 40ರ ದಶಕದಲ್ಲಿ ಪುರಂದರದಾಸರು ಬಂತು, ಅದ್ರ ಬಗ್ಗೆ ಅಂತ ಹೆಚ್ಚು ಮಾಹಿತಿಗಳು ಸಿಗೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಅದು ಅಂತ ಪ್ರಸಿದ್ಧಿಯೂ ಆಗಲಿಲ್ಲ. ಅದಾದ್ಮೇಲೆ ರಾಜ್ಕುಮಾರ್ ಅವರ ಭಕ್ತ ಕನಕದಾಸ ಮಾಡಿದ್ರು, ಅದು ಅದ್ಭುತವಾದ ಯಶಸ್ಸನ್ನು ಕಂಡಂತ ಸಿನಿಮಾ. ಅದಾದ ಮೇಲೆ ಅದೇ ನಿರ್ಮಾಪಕರು ನಾಯ್ಡು ಅವರೇನೆ ಮತ್ತೆ ಪುರಂದರದಾಸ ಅದು ಯಶಸ್ವಿ ಆಗಿತ್ತಲ್ಲ ಮಾಡೋಣ ಅಂತ ಶುರು ಮಾಡಿದ್ರು. ನಾನು ಮಾಹಿತಿಗಳು ಸಂಗ್ರಹಿಸಿದಾಗ ಗೊತ್ತಾದಂಥ ಒಂದು ವಿಚಾರ ಏನು ಅಂದರೆ, ಅವರು ಪಾಪ ಪುರಂದರದಾಸರು ಕೆಲವು ರೀಲ್ಗಳಷ್ಟೇ ನೋಡೋಕೆ ಸಾಧ್ಯ ಆಗಿದೆ ನಿರ್ಮಾಪಕರಿಗೆ. ಅದಾದಮೇಲೆ ಪುರಂದರದಾಸರು ಕನಕದಾಸರ ಅಷ್ಟು ಯಶಸ್ವಿ ಆಗಲಿಲ್ಲ. ಅದಾದಮೇಲೆ ಮತ್ತೆ ಅಶ್ವಥ್ ಅವ್ರನ್ನ ಹಾಕೊಂಡು ಮತ್ತೆ ಪುರಂದರದಾಸ ಕೆಲವೇ ವರ್ಷ ಶುರುವಾಯಿತು. ಆಗ ಒಂದು ಸಲ ಆ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಅಕಸ್ಮಾತಾಗಿ ರಾಜ್ಕುಮಾರ್ ಅವರು ಮತ್ತು ಅಶ್ವಥ್ ಅವರು ಭೇಟಿಯಾಗತ್ತೆ. ಭೇಟಿಯಾದಾಗ ರಾಜ್ಕುಮಾರ್ ಅವರು ಹೇಳಿದ ಮಾತು ಅಶ್ವಥ್ ಅವ್ರಿಗೆ ಏಕೋ ಏನೋ ನಾನು ಮಾಡಿದ ಪುರಂದರದಾಸ ಅಷ್ಟೊಂದು ನಾವು ಅನ್ಕೊಂಡಂಗೆ ಆಗಲಿಲ್ಲ, ನಿಮ್ದು ಚೆನ್ನಾಗಿ ಆಗಲಿ ಅಂತ ಅವ್ರಿಗೆ ಒಂದು ಹಾರೈಸ್ತಾರೆ. ಈ ಮಾಹಿತಿ ಕೂಡ ನಾನು ಅದರಲ್ಲೆಲ್ಲ ಇತ್ತು. ಅವಾಗೇನಾಯಿತು ಅಂದರೆ ಎಲ್ಲೋ ಒಂದು ಕಡೆ ಆ ಪೀಳಿಗೆ ಅಲ್ಲಿಂದ ಆಚೆ ನಿಂತು ಹೋಯಿತು. ಮತ್ತೆ ದಾಸರ ಸಿನಿಮಾಗಳು, ಹರಿದಾಸ ಸಿನಿಮಾಗಳು ಕನ್ನಡದಲ್ಲಿ ಬರಲಿಲ್ಲ. ಬಹುಶಃ ಆ ಪುರಂದರದಾಸರು ಕೂಡ ಅಂತ ಯಶಸ್ವಿ ಆಗಲಿಲ್ಲ, ಎರಡನೇದು ಕೂಡ. ಸೊ ಎಲ್ಲಿ ಇದು ವ್ಯಾಪಾರಿ ಮಾಧ್ಯಮ ಕೂಡ ಎಲ್ಲಿ ಯಶಸ್ಸು ಇರುತ್ತೆ ಅಲ್ಲಿ ಮುಂದುವರಿತಾರೆ, ಯಶಸ್ಸು ಆಗ್ತಿದ್ರೆ ಆ ಲಿಂಕ್ ತಪ್ಪೋಗುತ್ತೆ. ಸೊ ಈ ಥರ ಪರಿಸ್ಥಿತಿ ಇತ್ತು ಅವಾಗ. ಸೊ ನಮಗೆಲ್ಲ ಅನಿಸ ಹಾಗಾದ್ರೆ ಒಂದು ಕಡೆ ಅದೇ ರೀತಿ ಪೌರಾಣಿಕ ಸಿನಿಮಾಗಳಿಗೂ ಆಯಿತು. ಪೌರಾಣಿಕ ಸಿನಿಮಾಗಳು ಬಹುಶಃ ರಾಜ್ಕುಮಾರ್ ಯಾರ ಆದ್ಮೇಲಿಂದ ಎಲ್ಲ ಹ್ಯಾಕ್ ಮಾಡೋದು ಅನ್ನೋ ಥರ ಭಯದಲ್ಲಿತ್ತು. ಆದರೆ ನನ್ನ ಪತ್ರಿಕೋದ್ಯಮದ ಜೀವನದಲ್ಲಿ ನನಗಿದ್ದ ಒಂದು ಹವ್ಯಾಸ ಏನು ಅಂದರೆ, ಯಾವ ಪುಸ್ತಕಗಳನ್ನು ಸಂಗ್ರಹಿಸೋದು. ಯಾವುದೇ ಒಂದು ಹೊಸದು ಸಂಪುಟಗಳು ಬರುತ್ತೆ ಅಂತಂದರೆ ಅದನ್ನು ತಂದು ಇಟ್ಕೊಂಡ್ಬಿಡೋದು, ಅದರಿಂದ ಉಪಯೋಗ ಆಗುತ್ತೋ ಬಿಡುತ್ತೋ ಅದು ಆಮೇಲಿಂದ ಅಂತ ಹೇಳ್ಬಿಟ್ಟು. ಆ ರೀತಿ ಮಹಾಭಾರತ ಸಂಪುಟ, ರಾಮಾಯಣ ಸಂಪುಟಗಳು, ಇವೆಲ್ಲ 70 ಪುಸ್ತಕಗಳು 40 ಈ ಥರದ್ದೆಲ್ಲ ಒಟ್ಟೊಟ್ಟಿಗೆ ತೊಗೊಂಡ್ಬಿಡ್ತಾರೆ. ಪುರಾಣಗಳ ಸಂಪುಟ ಆ ಟೈಮ್ನಲ್ಲಿ ಒಂದು ಸುದ್ದಿ ಬಂತು, ಪುರಾಣಗಳ ಸಂಪುಟ ಪಬ್ಲಿಷ್ ಆಗ್ತಾ ಇದೆ, ಅದು ಪ್ರಕಟಣಾ ಪೂರ್ವ ಮಾಡಿದ್ರೆ ಒಂದು 25% ರಿಯಾಯಿತಿ ಸಿಗುತ್ತೆ ಅಂತ. ಸರಿ, ತಕ್ಷಣ ಅದನ್ನು ಬುಕ್ ಮಾಡಿಬಿಟ್ಟೆ ಆ ಪುರಾಣದ ಸಂಪುಟಗಳನ್ನು. ಆಮೇಲೆ ಅದು ಒಂದು ಎಷ್ಟೋ ತಿಂಗಳುಗಳಾದಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ನನಗೇನು ಪುಸ್ತಕ ತರೋದು ಇಂಪಾರ್ಟೆಂಟ್, ಫಂಕ್ಷನ್ಗಿಂತ ತಕ್ಷಣ ತಂದು ಇಟ್ಕೊಂಡ್ಬೇಕು. ಮನೇಲಿ ಬೈಸ್ಕೊತಾ ಇದ್ದೆ, ಏನಕ್ಕೆ ತರ್ತೀಯ, ಯಾತಕ್ಕೆ ಉಪಯೋಗ ಆಗುತ್ತೆ, ಇಷ್ಟೊಂದೆಲ್ಲ ತಂದು ಜಾಗನೂ ಇಡೋದು ಕಷ್ಟ ಅಂತ. ಹೋಗಿ ತರಕ್ಕೆ ಹೋದರೆ ಅವತ್ತು ಪುಸ್ತಕ ಕೊಡಲಿಲ್ಲ ನನಗೆ ಅವರು. ಇಲ್ಲ, ಬಿಡುಗಡೆಗೆ ಅಷ್ಟೇ, ಇನ್ನೂ ಬೈಂಡ್ ಹಾಕಬೇಕು, ಬಿಡುಗಡೆಗೆ ಆಗೋಷ್ಟು ಕಾಪಿ ಅಷ್ಟೇ ಇಲ್ಲಿ ತಂದಿದ್ದೀವಿ, ನಿಮಗೆ ತಿಳಿಸ್ತೀವಿ ಯಾವಾಗ ನಿಮ್ಗೆ ಕೊಡ್ತೀವಿ ಅಂತ. ಅದಾದ್ಮೇಲಿಂದ ಒಂದು ತಿಂಗಳಾದ್ಮೇಲಿಂದ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನಿಮ್ಮ ಪುಸ್ತಕದ ಸೆಟ್ ರೆಡಿ ಇದೆ, ತೊಗೊಂಡು ಹೋಗ್ಬೋದು. ಹೌದಾ, ಎಲ್ಲಿಗೆ ಬರಬೇಕು? ನೀವು ಸೀದಾ ಕೋಡೆ ಫ್ಯಾಕ್ಟ್ರಿಗೆ ಬರಬೇಕು. ಪುರಾಣಕ್ಕೂ ಕೋಡೆ ಫ್ಯಾಕ್ಟ್ರಿಗೂ ಸಂಬಂಧ. ನಾನು ಇದು ಕನಕಪುರ ರೋಡಲ್ಲಿ ಕೋಡೆ ಫ್ಯಾಕ್ಟ್ರಿಗೆ ಹೋದೆ, ಅಲ್ಲಿ ಸಂಪುಟಗಳಿತ್ತು, ಪುರಾಣ ಸಂಪುಟಗಳು. ಯಾಕೆಂದ್ರೆ ಅದನ್ನು ಪಬ್ಲಿಷ್ ಮಾಡಿದ್ದು ಕೋಡೆಯವರು. ಸರಿ, ಅಲ್ಲಿ ಹೋಗಿ ಅಲ್ಲಿಂದ ತೊಗೊಂಡು ಬಂದೆ ಅದೆಲ್ಲ. ಸರಿ, ಪುರಾಣಗಳ ಸಂಪುಟ ವೀರವಾದಿಗೆಲ್ಲ ಓದೋದು. ಆದರೆ ನನ್ನ ವೃತ್ತಿ ಇತ್ತಲ್ಲ ಬರವಣಿಗೆ, ಸೀರಿಯಲ್ ಬರೀತಾ ಇದ್ದೆ ಅಥವಾ ಸಿನಿಮಾಗಳಿಗೆ ಬರೀತಾ ಇದ್ದೆ. ಪತ್ರಿಕೋದ್ಯಮದಿಂದ ಈಗ ಇದರಲ್ಲೇ ಆಗಿದೆ. ಇದು ಕೊನೆಯ ಸಂಚಿಕೆ ಅವ್ರು ನನಗೆ ಕಳಿಸಿರೋದು. ಏನಂದ್ರೆ, ನಮ್ಮ ಅವಾಗಿನ ವೆಚ್ಚದ ಅಭಾವ ಮತ್ತೆ ಕಾಗದದ ಅಭಾವ, ನ್ಯೂಸ್ ಪ್ರಿಂಟ್, ನಿಮಗೆಲ್ಲ ಗೊತ್ತು, ನ್ಯೂಸ್ ಪ್ರಿಂಟ್ ಅನ್ನೋ ಅಭಾವದಿಂದ ನಾವು ಈ ಪತ್ರಿಕೆ ನಿಲ್ಲಿಸ್ತಾ ಇದೀವಿ ಅಂತ ನಾನು ಅಲ್ಲೊಂದು ನೋಟ್ ಹಾಕಿದ್ದೀನಿ. ಹಾಗಾಗಿ ಇದನ್ನ ಅರ್ಧ ಆಗಿದೆ, ದಯವಿಟ್ಟು ಕ್ಷಮಿಸಿ, ಪತ್ರಿಕೆ ನಿಲುಗಡೆ ಆಗ್ತಾ ಇದೆ. ಹಾಗಾಗಿ ನನ್ನ ಉದ್ದೇಶದ ಪೂರ್ಣವಾಗಿ ಬರೆಯೋಕ್ಕಾಗಿಲ್ಲ, ಇದನ್ನ ಎಂಡ್ ಮಾಡ್ತಾ ಇದೀನಿ ಅಂತ ಬರೆದಿರೋ ಹಾಳೆ ಕಳಿಸಿದಾರೆ ಅವರು. ಸೊ ಇದೆಲ್ಲ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಕಾಡ್ತಾ ಇದೆ. ಏನಂದ್ರೆ, ಇಂಥ ದೊಡ್ಡ ವಿಷಯಗಳೆಲ್ಲ ಇದೆ, ದಾಸರದಾಗಲಿ ಪುರಾಣಗಳಾಗಲಿ, ನಾವು ತಂದು ಇಟ್ಕೊಂಡು ಓದ್ತಾ ಇದೀವಿ ಹೊರತು ನನ್ನ ಮಾಧ್ಯಮದಲ್ಲಿ ಯಾಕೆ ಇದನ್ನು ಬರೆಯೋಕ್ಕಾಗ್ತಾ ಇಲ್ಲ ಅಂತದ್ದು ಆಗೋ ಯುಗಾನೇ ಮುಗ್ದೋಯ್ತೇನೋ ಅನ್ನೋದು. ಆದರೆ ಎಲ್ಲೋ ಒಂದು ಭರವಸೆ ಯಾವತ್ತೋ ಬರ್ಬೋದು. ಸೊ ಹಾಗಾಗಿ ಆ ಭರವಸೆ ನಿಜ ಆಗಿದ್ದ ಕಾರಣನೇ ಏನು ಅಂದರೆ, ಆ ಮಹಾಭಾರತದ ಸಂಪುಟಗಳು ಒಟ್ಟು 75 ಪುಸ್ತಕಗಳು ನಮ್ಗೆ ಉಪಯೋಗ ಆಗಿದ್ದು. 1700 ಎಪಿಸೋಡುಗಳು, ಶಿವಲೀಲಾಮೃತ, ಮಹಾಭಾರತ ಮತ್ತು ರಾಮಾಯಣವನ್ನು ಬರೆಯೋ ಅವಕಾಶ ನನಗೆ ಸಿಕ್ಕಿತ್ತು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಯದ್ಭಾವಂ ತದ್ಭವತಿ ಅಂತ. ಇವಾಗ ಅವರು ಹೇಳ್ತಾರೆ ಕಾಲಕರ್ಮ ಸಂಯೋಗ, ಹಿಂಗೆಲ್ಲ ನಾವೆಲ್ಲ ಸೇರೋದು. ಹಾಗೆ ಎಲ್ಲೋ ಒಂದ್ ಕಡೆ ಯಾವಾಗಲೂ ಮಾಯಾಮೃಗ ನಾನು ಬರಿತಾ ಇದ್ದಾಗ ಇವ್ರ ಭೇಟಿ ಬಹಳ ಲಿಮಿಟೆಡ್ ಭೇಟಿ, ಹೆಸರು ಪರಿಚಯ ಆಯ್ತು ಅಷ್ಟೇ, ಗುಂಡೂರಾವ್ ಹವಲ್ದಾರ್ ಅಂತ ಅಷ್ಟೇ ಭೇಟಿ. ಅದಾಗಿ ಎಷ್ಟೋ ವರ್ಷಗಳಾಗೋಯ್ತು. ಮಾಯಾಮೃಗ ಆಲ್ಮೋಸ್ಟ್ 20 ವರ್ಷದ ನಂತರ ಇವ್ರು ನಮ್ಮ ಮನೆಗೆ ಬಂದರು. ಸೊ ಅಷ್ಟೊತ್ತಿಗೆ ನನ್ನ ಹತ್ರ ದಾಸ ಸಾಹಿತ್ಯದ ಸಂಪುಟಗಳು ಎಲ್ಲಾನು ಇತ್ತು. ಇದು ರಾಮಾಯಣ ಮಹಾಭಾರತ ಉಪಯೋಗ ಆಗಿತ್ತು, ಪುರಾಣ ಸಂಪುಟ ಶಿವಲೀಲಾಮೃತಕ್ಕೆ ಉಪಯೋಗ ಆಗಿತ್ತು, ದಾಸ ಸಾಹಿತ್ಯ ಸಂಪುಟ ಇನ್ನೂ ಹಾಗೆ ಇತ್ತು. ಅವಾಗ ಓದೋದು ಇಟ್ಕೊಳ್ಳೋದು. ಅದಕ್ಕೆ ಸರಿಯಾಗಿ ಜಗನ್ನಾಥ ದಾಸರು ಮಾಡೋಣ ಅಂತ ಬಂದರು.
ಯಾವುದೇ ಸ್ಪಷ್ಟ ಕಲ್ಪನೆಗಳಾಗಲಿ ಸ್ಪಷ್ಟ ವ್ಯವಸ್ಥೆಗಳಾಗಲಿ ಇಲ್ಲದೆ ಇರುವಂಥ ಸಂದರ್ಭ. ಆದರೆ ಇದ್ದಿದ್ದೊಂದೇ ಭಾವನೆ. ಬಹುಶಃ ನನಗೆ ಈಗಲೂ ಇರೋ ನನ್ನ ನಂಬಿಕೆ, ಈ ಭಾವನೆಗಳ ಹಿಂದೆ ಇರೋ ಆಶೀರ್ವಾದ ಅವರ ತಾಯಿದು. ಅವ್ರು ಯಾವ ಪ್ರೇರಣೆಯಿಂದನೋ ಮಾತಾಂಬುಜ ಅಂತ ಅವ್ರ ತಾಯಿ ಹೆಸರು ಇಟ್ಟಿದ್ದು. ಬಹುಶಃ ಅಂಬುಜಮ್ಮನವರ ಅವರು ಜಗನ್ನಾಥದಾಸರ ಮಾನ್ವಿಗೆ ಹೋಗಿ ಆರಾಧನೆಗಳಿಗೆ ಹೋಗ್ತಾ ಇದ್ದಿದ್ದು, ಆ ಸಂದರ್ಭದಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಎಲ್ಲ ಪ್ರೇರಣೆಗಳೇ ಇವರಿಗೆ ಜಗನ್ನಾಥದಾಸರು ಮಾಡಕ್ಕೆ ಪ್ರೇರಣೆ ಆಗಿದೆ. ಅದು ನನ್ನ ಭಾವಗಳಿತ್ತಲ್ಲ, ಇಂಥವೆಲ್ಲ ಆಗ್ಬೇಕು ಅನ್ನೋ ನನ್ನ ಭಾವಕ್ಕೂ ಅವ್ರನ್ನ ನಮ್ಮನೆ ಕರ್ಕೊಂಡು ಬಂದಿದೆ. ಸೊ ಹೀಗಾಗಿ ಇದೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಇವೆಲ್ಲ ಒಂದೊಂದ್ಸಲಿ ಲೌಕಿಕವಾಗಿ ನೋಡಿದ್ರೆ ಬೇರೆ ತರ ಅನ್ಸುತ್ತೆ. ಇದೆಲ್ಲ ಬೇರೆ, ಆದ್ರೆ ಅದ್ರ ಹಿಂದೆ ಬೇರೆ ಯಾವುದೋ ಒಂದು ಪ್ರೇರಣೆಗಳು, ಒಂದು ಕಾರಣದ ಶಕ್ತಿ ನಮ್ಮನ್ನ ಒಂದುಗೂಡಿಸುತ್ತೆ, ಆ ಕೆಲಸಗಳನ್ನು ಮಾಡಿಸುತ್ತೆ, ಯಶಸ್ಸನ್ನು ಅದೇ ಕೊಡುತ್ತೆ. ಆದ್ರೆ ಅದ್ರ ಹಿಂದೆ ಇರಬೇಕಾಗಿದ್ದು ಸದ್ಭಾವನೆ ಅಷ್ಟೇ. ನಮಸ್ಕಾರ. ಪ್ರಹ್ಲಾದ್, ಲೇಟ್ 70s ನಲ್ಲಿ ಗಿರೀಶ್ ಕಾರ್ನಾಡ್ರು ಕನಕ ಪುರಂದರ ಅಂತ ಮಾಡಿದ್ರು. ಹೌದು ಎಪಿಸೋಡ್ಸ್ ಮಾಡಿದ್ದು. ಅಲ್ಲ, ಅದು ಎಪಿಸೋಡ್ಸ್ ಮಾಡಿದ್ರು, ಅದ್ರ ಪೂರ್ಣ ಆಗ್ಲಿಲ್ಲ ಅಂತ ಕೇಳ್ತಾರೆ. ಒಂದೇ ಬಂದಿದೆ ಕನಕ ಪುರಂದರ. ಹೌದು, ಶಂಕರ್ ನಾಗು ಮತ್ತೆ ಶ್ರೀನಿವಾಸ್ ಪ್ರಭು. ಹೌದು. ಆಮೇಲೆ ಈಗ ಮೊನ್ನೆ ರೀಸೆಂಟ್ ಆಗಿ ರಾಮಧಾನ್ಯ ಚರಿತೆ ಕೂಡ ಬಹಳ ಲಾಸ್ ಆಯ್ತು ಅವ್ರಿಗೆ, ಇದಾಗ್ಲಿಲ್ಲ. ಹಾಗಾಗಿ ಈಗ ನಾನು ಅವ್ರಿಗೆ ಏನು ದೃಶ್ಯ ಮಾಧ್ಯಮ ಅಂದ್ರೆ 34ನೇ ಇಸ್ವಿಯಿಂದ ಅಪ್ ಟು ಈ ಜಗನ್ನಾಥದಾಸರು ಭಾಗ 2ವರೆಗೂ ನಾನು ಅವ್ರಿಗೆ ಸ್ವಲ್ಪ ಆ ವಿಚಾರಗಳು ಮಾತಾಡ್ಲೇಬೇಕಲ್ಲ. ಹಾಗಾಗಿ ನಾನು ಹಳೇದೆಲ್ಲ ಒಂಥರ ಮತ್ತೆ ನೆನಪಿಸ್ಕೊಳ್ಳೋ ಪರಿಸ್ಥಿತಿ ಬಂತು. ಹಸಿ ನೆನಪು, ಒಂದು 2-3 ದಿನದಿಂದ ಅದೇ ತಲೆಯಲ್ಲಿ ಓಡ್ತಾ ಇದೆಯಲ್ಲ, ಹಂಚ್ಕೊಳ್ಳ ನಿಮ್ಮ ಹತ್ರ ಅನ್ನಿಸ್ತು. ನಮಸ್ತೆ. ನಮಸ್ಕಾರ. ಇವ್ರು ಹೇಳಿದ ಹಾಗೆ ನಮ್ಮ ಮಸೂದನ್ ಹಾಲ್ದಾರ್ ಮೊದಲಿಗೆ ಗುಂಡೂರಾವ್ ಆಗಿದ್ರು, ಈಗ ಅದೆಲ್ಲ ಬಿಟ್ಟು ಒಳ್ಳೆ ರಾವ್ ಆಗಿದ್ದಾರೆ, ಮಸೂದನ್ ರಾವ್ ಆಗಿದ್ದಾರೆ. ಏನಕ್ಕಂದ್ರೆ ಅವ್ರು ನನ್ನ ಭೇಟಿ ಆಗುವಾಗ ಹೇಳ್ತಿದ್ರು, ಗುರುವರೇ ಅಂದ್ರೆ 50 ವರ್ಷದಿಂದ ಆರ್ಕೆಸ್ಟ್ರಾ ಎಲ್ಲ ನೋಡಿದವ್ರು ಅವ್ರು ನಮ್ನ, ಹಂಗಾಗಿ ಭೇಟಿಯಾಗಿಲ್ಲ, ನಿಮ್ಮ ಹಾಡುಗಳನ್ನ ಕೇಳಿ ಅಥವಾ ನಿಮ್ಮ ಕಾರ್ಯಕ್ರಮ ನೋಡಿ ಮೆಚ್ಕೊಳ್ತಾ ಇದ್ದೆ ಅಂತ. ಈ ದಾಸರ ಕಲ್ಪನೆ ಕೇಳಿದಾಗ ಈ ಮಾತು ನನಗೆ ಅನಿಸ್ತಾ. ಯಾಕಂದ್ರೆ ಖಂಡಿತವಾಗ್ಲೂ ಗುಂಡೂರಾವ್ ಇದ್ರು ಅವರು. ಆ ಗುಂಡೂರಾವ್ ಹೋಗಿ ಈಗ ಮಸೂದನ್ ದಾಸರಾಗಿದ್ದಾರೆ, ಅದು ಬಹಳ ಸಂತೋಷ. ಆಮೇಲೆ ಜಗನ್ನಾಥ ದಾಸರು ಪಾರ್ಟ್ 1 ನನ್ನ ಫಸ್ಟ್ ನೋಡಿದಾಗ ನನಗೆ ಅದೇ ಅನಿಸ್ತು. ಮುಗಿದ್ಮೇಲೆ ನಾನು ಹೇಳಿದೆ, ಮಸೂದನ್ ನೀವು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ಹತ್ರ ಹೋಗ್ಬೇಡಿ ಅಂತ. ಯಾಕೆ ಅದು ಜನ ನಿಮ್ಮನ್ನು ನೋಡಿತಾರೆ ಅಂತ ಹೇಳಿದ್ರೆ, ಏನಕ್ಕೆ ಅದು ಇಷ್ಟು ಬೇಗ ಇನ್ನೂ ಹರಿಕಥಾಮೃತ ಸಾರ ಸ್ಟಾರ್ಟೇ ಆಗಿಲ್ಲ, ಅಲ್ಲಿಗೆ ಮುಗಿಸ್ಬಿಟ್ರೆ ನಾವು ಏನು ಮಾಡಬೇಕು? ಇವ್ರು ಹೇಳಿದ್ರೆ ನಿಮ್ಮ ಅವ್ರ ಟೆನ್ಷನ್, ಅದೇ ಥರ ನಾನು ಟೆನ್ಷನ್ ಆಗಿ ಹೇಳಿದೆ, ಇಲ್ಲ ಇದು ತುಂಬ ಕಷ್ಟ ಆಗುತ್ತೆ ನೋಡೋದಕ್ಕೆ ಅಂತ, ಪಾರ್ಟ್ 2 ಮಾಡಲೇಬೇಕು ಅಂತ. ಆದರೂ ಅವರು ಪ್ರಯತ್ನ ಮಾಡಿದ್ರು. ಬಟ್ ಅವರ ವಿಶೇಷ ಕಲ್ಪನೆಗಳು ಮತ್ತು ಇನ್ನೂ ಏನೇ ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಇಲ್ಲ ಇನ್ನೂ ಪಿಕ್ಚರ್ ಮಾಡ್ತೀನಿ ಹಾಗೆ ಅದಲ್ರಿ ಮಸೂದ. ನಾನು ಬೆಂಗಳೂರಿಗೆ ಬಂದೆ 50 ವರ್ಷ ಆಗಿ, ದೇವ್ರು ನಂಗೆ ಎಲ್ಲ ಕೊಟ್ಟರು ಒಂದು ಸಿನಿಮಾ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ, ನೀವು ಹೆಂಗ್ರಿ ಮಾಡ್ತೀರಿ ಅಂತ. ಇಲ್ಲ ನಾನು ಮಾಡ್ತೀನಿ ನೋಡಿ ಅಂತ. ಹಾಗಾಗಿ ಬಹಳ ಛಲವಾದಿ ಅವರು. ಆಮೇಲೆ ಅವರ ಗ್ರೂಪ್ನಲ್ಲಿ ಅಂದರೆ ಪ್ರಹ್ಲಾದರಾಗಲಿ, ಶರತ್ ಅವರು ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂದರೆ ನಾನೇ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡು, ಆಮೇಲೆ ಯಾವಾಗಲೂ ಅದು ಪ್ರೀತಿಯಿಂದ ಹೇಳೋದು, ನಿಮ್ಮ ಸ್ಟುಡಿಯೋದಲ್ಲಿ ನಾವು ಕ್ಲೀನ್ ಮ್ಯಾಟ್ ಮಾಡ್ಕೋತೀವಿ, ಆಯ್ತು ಮಾಡ್ಕೋ. ನಾನು ಹೇಳ್ತಿದ್ದೆ, ಬೆಳಿಗ್ಗೆ ಸಾಯಂಕಾಲ ಮಾತ್ರ ಕ್ಲಾಸಸ್ ಇರುತ್ತೆ, ಬೆಳಿಗ್ಗಿಂದ ಸಾಯಂಕಾಲ ನಿಮ್ಮದೇ ಆಫೀಸ್ ಮಾಡ್ಕೊಂಬಿಡಿ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಆ ಥರ ಇವರು ಸೇವಾದಾಸರು ಕೂಡ ಆಗಿದ್ದಾರೆ. ಅಂದರೆ ಎಲ್ಲರ ಸೇವಾ ತಗೋತಾರೆ, ಒಳ್ಳೆ ರೀತಿಯಿಂದ ಸೇವಾ ತಗೊಳ್ತಾರೆ. ಮತ್ತು ಇಂಥ ಚಿತ್ರಗಳನ್ನು ಕಂಪ್ಲೀಟ್ ಮಾಡಿ ಯಶಸ್ಸು ಗಳಿಸ್ತಾರೆ. ಇದು ಭಾಳ ಆಶ್ಚರ್ಯ ಆಗಿದೆ. ನನ್ನ ಸ್ಕ್ರಿಪ್ಟನ್ನೇ ಪ್ರಹ್ಲಾದ್ ಅವ್ರು ಬರ್ಕೊಟ್ಟು 2-3 ವರ್ಷ ಆಯಿತು ಸಿನಿಮಾದ ಸ್ಕ್ರಿಪ್ಟು, ಅದು ಇನ್ನೂ ನನಗೆ ಮಾಡೋಕ್ಕಾಗಿಲ್ಲ. ಆದರೆ ಈಗ ಆಲ್ರೆಡಿ ಅವರು 4-5 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬ ಭರವಸೆ ಇದೆ. ಅವ್ರ ಸಂಗಡ ಇರೋರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೆ ಏನೇ ಕಷ್ಟಪಡ್ತಾರೋ, ಹೇಗೋ ಮಾಡ್ತಾರೋ, ಎಲ್ಲಿಂದ ತರ್ತಾರೋ, ಎಷ್ಟೋ ಚಿತ್ರಗಳು ಅರ್ಧಕ್ಕೆ ನಿಂತ್ಕೊಂಡು ಹೋಗ್ತದೆ, ಹಾಗಾಗ್ತಾ ಇದೆ. ಇವರು ಕರೆಕ್ಟಾಗಿ ಸಿನಿಮಾ ಮಾಡಿ ಥಿಯೇಟ್ರಿಗೆ ತಂದು ನಿಲ್ಲಿಸ್ತಾರೆ. ದಯವಿಟ್ಟು ಅವರಿಗೆ ಸಹಕಾರ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಭಾಳ ಒಳ್ಳೊಳ್ಳೆ ಕಲ್ಪನೆಗಳು ಇಟ್ಕೊಂಡಿದ್ದಾರೆ. ಆದರೂ ಬಹಳಷ್ಟು ವಿಚಾರ ಮಾಡ್ತಿರ್ತಾರೆ ಅವರು. ಈಗಾಗಲೇ ಯಾವುದು ಶಿವಶರಣ ಏನದು ಮೋಳಿಗೆ ಮಾರಯ್ಯ, ಇದು ಇನ್ನೂ ಬೇರೆ ಬೇರೆ ಕಲ್ಪನೆ ಮಾಡ್ತಾರೆ. ಏನಪ್ಪ ನೀ ಬರೀ ಜಗನ್ನಾಥ ದಾಸರು ಅಂದ್ರೆ ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದೇ ಮಾಡ್ತಿದ್ದೆ, ಇಲ್ಲ ನಾನು ಹಂಗಾರೆ ಲಿಂಗಾಯತ ವಿಷಯಕ್ಕೆ ಸಂಬಂಧಪಟ್ಟಿದ್ದೇನೆ ಹುಡುಕಿ ಮಾಡ್ತೀನಿ ಅಂತ. ಅದನ್ನು ಆ ಥರ
5-6 ಕಡೆ ಕೈ ಹಾಕ್ತಾರೆ. ನಾವು ಅದಕ್ಕೆ ಅವ್ರಿಗೆ ಆಕ್ಟೋಪಸ್ ದಾಸ ಅಂತ ಹೆಸರಿಟ್ಟಿದ್ದೀವಿ. ಈ ಕಡೆ ಅಲ್ಲೊಂದು ಇಲ್ಲೊಂದು ಅರ್ಧ ಮಾಡ್ತಾರೆ, ಇಲ್ಲೊಂದು ಇದು ಮಾಡ್ತಾರೆ. ಆಕ್ಟೋಪಸ್ ದಾಸರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ಬೆಳ್ಕೊತೀವಿ. ಥ್ಯಾಂಕ್ ಯು. ಶ್ರೀ ಗುರುಬೇ ನಮಃ. ನನ್ನ ಹೆಸರು ನಾರಾಯಣ್ ಕುಲಕರ್ಣಿ ಅಂತ. ನಾನು ಪ್ರೊಫೆಷನಲಿ ಲೆಕ್ಚರರ್, ಫ್ಯಾಷನ್ ಆ್ಯಕ್ಟಿಂಗ್. ಇದು ಜಗನ್ನಾಥ ದಾಸರು ಭಾಗ 2 ನನ್ನ ಮೊದಲ ಚಿತ್ರ. ಅದಕ್ಕೆ ಬರೋಕ್ಕೆ ಕಾರಣ ನಮ್ಮ ವಸಂತ್ ದಂಡಿನ್ ಸರ್. ಅವರು ಚಿಕ್ಕಂದಿನಿಂದ ನಾವು ಅವ್ರ ಜೊತೆ ಆಡಿ ಬೆಳೆದವರು. ಅವರು ಮಸೂದನ್ ಹವಾಲ್ದಾರ್ ಸರಿಗೆ ನನ್ನ ಪರಿಚಯ ಮಾಡಿಸಿದರು. ಅದ ನಂತರ ನನ್ನ ಕಾಲೇಜ್ ವೃತ್ತಿ ಗೆಸ್ಟ್ ಲೆಕ್ಚರರ್ ಆಗಿರೋದ್ರಿಂದ ಹೆಚ್ಚಿಗೆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹೀಗಾಗಿ ಮೊದಲ ಬಾರಿಗೆ ಅಭಿನಯ ಮಾಡಿದೆ. ನಂತರ ಈಗ ಸ್ವಲ್ಪ ಕೆಲ ದಿನಗಳ ಹಿಂದೆ ಸ್ವಲ್ಪ ದಿವಸಗಳ ಹಿಂದೆ ಮಹಿಪತಿ ದಾಸರ ಒಂದು ಚಲನಚಿತ್ರದಲ್ಲಿ ಕೂಡ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಇದೇ ಜನವರಿ 30 ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡವನ್ನು ಆಶೀರ್ವದಿಸಿ. ನಮಸ್ಕಾರ. ಮತ್ತು ಪ್ರಬಂಧ ದೇಶಪಾಂಡೆ ವೇದಿಕೆ ಮೇಲೆ ಬಗ್ಗೆ ಇರಬಾರ್ದು, ಯಾಕೆಂದರೆ ಹಾಗಾಗಿ ಅಲ್ಲಿಗೆ ನನ್ನ ಈ ಚಿತ್ರದಲ್ಲಿ ನನ್ನ ರೆಫರೆನ್ಸ್ ಇದೆ, ನನ್ನ ಕಾಣೋದಿರಲ್ಲ. ಆದರೆ ಅದಾದಮೇಲೆ 2ನೇ ಚಿತ್ರ ನಂದು ಪ್ರಸನ್ನ ವೆಂಕಟದಾಸರದು. ಎಲ್ಲರ ಹಾರೈಕೆಯಿಂದ ತುಂಬ ಚೆನ್ನಾಗಿ ಓಡಿದೆ. ಹಾಗೇನೆ ಆ ಒಂದು ಹಾಡು ಎಂಥ ಶ್ರೀಮಂತನಂತನೂ ತುಂಬ ಹರಡಿದೆ. ವಿಜಯ್ ಭಾಸ್ಕರ್ ಹೇಳಿದಾಗೇನೆ ಇದೊಂದು ಒಳ್ಳೆ ಟೀಮ್ ವರ್ಕ್ ಆಗಿ ಈ ಚಿತ್ರ ಮುಂದೆ ಬಂದಿದೆ. ಹಾಗೇನೆ ವಿಜಯದಾಸರ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಮತ್ತೆ ಪ್ರಸನ್ನ ವೆಂಕಟದಾಸರ ಹಾಗೆ ಒಂದು ತ್ರಿವಿಕ್ರಮ ಜೋಶಿ ಅವ್ರ ಜೊತೆಗೆ ಇನ್ನು ಮುಂಬರುವ ಚಿತ್ರಗಳಲ್ಲಿ ಬರ್ತೀನಿ. ನಮ್ಮ ಹವಲ್ದಾರ್ ಅವರು ಹಾಗೆ ತುಂಬ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ನಾನು ಈ ತಂಡಕ್ಕೆ ಸೇರಿದ್ದು ಕೂಡ ಒಂದು ಕೋಇನ್ಸಿಡೆನ್ಸ್ ಆಗಿ ಸೇರಿಕೊಂಡೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯಿಂದ ಇದು ನನ್ನ ಜರ್ನಿ ಮುಂದೆ ನಡೀತಾ ಇದೆ. ಇನ್ನು ಏನೇನು ಪಾತ್ರಗಳು ನನ್ನ ಮುಂದೆ ಇದೆ, ನಾನು ಏನು ಮಾಡ್ತೀನಿ ಅಂತ ಕೆಲವು ನನಗೆ ಐಡಿಯಾ ಇದೆ. ಅದೇ ನನಗಿಂತ ಹೆಚ್ಚಾಗಿ ಮಧುಸೂದನ್ಗೆ ಐಡಿಯಾ ಇದೆ. ಸೊ ಅವರು ಯಾವತ್ತು ಬೆಳಗ್ಗೆ ಯಾವಾಗ ಫೋನ್ ಮಾಡಿ 8 ಗಂಟೆ 9 ಗಂಟೆ ಫೋನ್ ಮಾಡ್ತಾರೆ, ಈ ಥರ ಇದೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮಾತುಕತೆ ಶುರುವಾಗುತ್ತೆ. ಹಾಗೇನೆ ಕೆಲವು ಅನೌನ್ಸ್ಮೆಂಟ್ಸ್ ಮಾಡಿದ್ದೀವಿ. ಶ್ರೀಪಾದರಾಜರದ್ದು ಒಂದು ಚಲನಚಿತ್ರ ಇದೆ, ಹಾಗೆ ಗೋಪಾಲದಾಸರದೊಂದು ಬಯೋಪಿಕ್, ಅದು ಕೂಡ ಒಂದು ಎಲ್ಲದರದ್ದು ಸ್ವಲ್ಪ ನಡೀತಾ ಇದೆ ಕೆಲಸಗಳು. ವಿಜಯದಾಸರ ಭಾಗ 2 ಅದು ಕೂಡ ಇವಾಗ ಮೇನ್ ಪ್ರಾಜೆಕ್ಟ್ ಆಗಿ ಮುಂದೆ ಬರ್ತಾ ಇದೆ. ಇದು ಯಾಕೆಂದರೆ ಅದರಲ್ಲಿ ಗೋಪಾಲದಾಸರ ಪಾತ್ರ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ. ಯಾಕೆಂದರೆ ಅದು ಅವರ ಕಥೆ ಬಹುಶಃ ಗೋಪಾಲದಾಸರಿಗೆ ಇನ್ನೂ ಚೆನ್ನಾಗಿ ಅವ್ರ ಮೂಲಕ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರದ್ದೊಂದು ಥಾಟ್ ಇದೆ. ಈ ಥರ ಕೆಲವು ಚಿತ್ರಗಳು ಬರ್ತಾ ಇದೆ. ನಾನು ಒಂದು ಉದ್ಯಮಿ, ಇದ್ರ ಜೊತೆಗೆ ನಂದು ಇದೊಂದು ಒಳ್ಳೆಯ ಒಂದು ಸೇವೆ ನಾನು ಮಾಡ್ತಾ ಇರೋದು. ಹಾಗಾಗಿ ಬಹುಶಃ ನನ್ನ ಕಡೆಯಿಂದ ಏನು ಟ್ರಾನ್ಸಾಕ್ಷನ್ಸ್ ಬಗ್ಗೆ ಏನು ಕೇಳಲೇಬೇಡಿ, ಯಾಕೆಂದರೆ ನನ್ನ ಕಡೆಯಿಂದ ಏನು ಇಲ್ಲವೇ ಇಲ್ಲ. ನೀದರ್ ಗಿವ್ ನಾಟ್ ಟೇಕ್. ಹಾಗೆ ಇದು ನನ್ನ 2 ಮಾತುಗಳು. ನಮಸ್ಕಾರ. ಆತ್ಮೀಯ ಪತ್ರಿಕಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ವಿಷಯಗಳ ಚರ್ಚೆ ಆಗಿದೆ. ವಿಶೇಷವಾಗಿ ಜಗನ್ನಾಥ ದಾಸರ ಭಾಗ 2ರ ಬಿಡುಗಡೆ ದಿನಾಂಕ ಘೋಷಣೆ ದಿವಸ ನಾವೆಲ್ಲ ಸೇರಿದ್ದೇವೆ. ಜನವರಿ 30ರಂದು ಭಾಗ 2 ಬಿಡುಗಡೆಯಾಗಿ ನಿಮ್ಮ ಮುಖಾಂತರ ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ದೇಶ ಅಲ್ಲ, ಜಗತ್ತಿನಾದ್ಯಂತ ದಾಸರ ಅಭಿಮಾನಿಗಳಿಗೆ, ಭಕ್ತರಿಗೆ, ದಾಸ ಸಾಹಿತ್ಯದ ಒಂದು ಹಾಡುಗಳನ್ನ ಹಾಡೋರಿಗಿರ್ಬೋದು, ಅವರ ಅನುಯಾಯಿಗಳಿರ್ಬೋದು, ಇದು ದೊಡ್ಡ ಒಂದು ಕೊಡುಗೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಭಾಗ 1ರ ಕೊನೆ ಕ್ಲೈಮ್ಯಾಕ್ಸ್ ಹೇಗಿತ್ತು ಅಂತ ತಾವೆಲ್ಲ ನೋಡಿದಿರಿ. ಅದಾದಮೇಲೆ ವಾಪಸ್ ಹೊರಗೆ ಬಂದವರು ಒಬ್ರಿಗೊಬ್ರು ಮಾತಾಡಿಕೊಂಡು ಅವಾಗ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೈದದ್ದು ಇದೆ. ಎಂಥ ಸಮಯದಲ್ಲಿ ಒಳ್ಳೆ ಕಟ್ ಮಾಡಿಬಿಟ್ರಿ, ಅದನ್ನು ಮುಂದೆ ಯಾವಾಗ ಕೊಡ್ತೀರಿ ಏನು ಅಂತ. ಯಾವಾಗ ಕೊಡ್ತೀರಿ ಅನ್ನೋದನ್ನು ಸ್ವಲ್ಪ ಹೆಚ್ಚೇ ಸಮಯ ತಗೊಂಡಿತ್ತು. ಹೆಚ್ಚೇ ಸಮಯ ತಗೊಂಡಿತು. ಏನಾಯ್ತು, ಆ 40 ವರ್ಷ ಇವರೇನೋ 40 ವರ್ಷ ಆಯುರ್ದಾನೇನೋ ಮಾಡಿದ್ರು. ಆ 40 ವರ್ಷದ ಒಟ್ಟದಕ್ಕೆ ಈಗ 2ನೇ ಭಾಗ ಬರ್ತಾ ಇರೋದು, ಇಲ್ಲಾಂದ್ರೆ ಅಲ್ಲಿ ಮುಗಿತಿತ್ತು. ಮೊದಲ ಭಾಗದಲ್ಲಿ ನಾನು ಅವ್ರ ಜೊತೆ ನಿರ್ಮಾಪಕನಾಗೂ ಭಾಗವಹಿಸುವ ಅವಕಾಶ
ಒದಗಿ ಬಂತು. ಆ ಬಂದದ್ದು ಬಹಳ ಆಕಸ್ಮಿಕ. ಅದರಲ್ಲಿ ಪಾತ್ರಧಾರಿಯಾಗಿನೂ ಅವರ ಒತ್ತಾಯದ ಮುಖಾಂತರ ವಿಜಯದಾಸರ ಪಾತ್ರಧಾರಿಯಾಗಿ ಭಾಗವಹಿಸಿದವನು. ಅದಾದಮೇಲೆ ಈ ದಾಸ್ ಸಾಹಿತ್ಯದ ಸಿನಿಮಾ ಜರ್ನಿ ಮುಂದುವರೆದಿದೆ. ಪ್ರಸನ್ನ ವೆಂಕಟದಾಸರಲ್ಲೂ ವಿಜಯದಾಸರ ಪಾತ್ರಧಾರಿಯಾಗಿ ಭಾಗವಹಿಸಿದ್ದೇನೆ. ಈಗ ಅದಾದಮೇಲೆ ವಿಜಯದಾಸರು, ದಾಸವರಣ್ಯ ವಿಜಯದಾಸರು ಕಳೆದ 2 ವರ್ಷದ ಹಿಂದೆ ಏಪ್ರಿಲಲ್ಲಿ ರಿಲೀಸು ಆಯಿತು. ಅದು ಇದರ ಜೊತೆಗೆ ಎಲ್ಲ ದೇಶ ವಿದೇಶಗಳಲ್ಲಿ ಅದರ ವೀಕ್ಷಣೆನೂ ಆಯಿತು. ಜನರ ಬೆಂಬಲನೂ ಅಷ್ಟೇ ಪ್ರಮಾಣದಲ್ಲಿ ಸಿಕ್ಕಿದೆ. ಆ ಪಾರ್ಟ್ 2, ಅದು ಪಾರ್ಟ್ 2ಗೆ ನಿದ್ರಿಸಿದ್ವಿ. ಪಾರ್ಟ್ 1ಗೆ ಕಟ್ಟಾಗಿತ್ತು. ಆ ಪಾರ್ಟ್ 2ನೂ ಈ ಎರಡನ್ನು ಮುಗಿಸಿದ ಮೇಲೆ ಮಾಡೋಣ ಅಂತ. ಪಾರ್ಟ್ 2 ಜಗನ್ನಾಥದಾಸರು, ಮಹಿಪತಿ ದಾಸರು, ಈ ಎರಡು ಮಧ್ಯದಲ್ಲಿ ನಮ್ಮ ನಿರ್ದೇಶಕರು ಆ ಒಂದು ಕಾರ್ಯಕ್ಕೆ, ಯಾಕಂದರೆ ಅವರ ಚಟುವಟಿಕೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗೋದು ಬೇಡ ಅಂತ ಅದನ್ನು ಮುಗಿಸ್ಕೊಂಡ ಮೇಲೆ ಈಗ ಭಾಗ 2, ಆ್ಯಕ್ಚುಲಿ 2 ಪ್ರಾರಂಭ ಆಗಿದ್ದು 24 ನವೆಂಬರ್ಗೆ ನಾವು ಲಾಂಚ್ ಮಾಡಿದ್ವಿ. ವಿಜಯದಾಸರ ಆರಾಧನೆ ದಿನ ಇಲ್ಲೇ ಬೆಂಗಳೂರಲ್ಲೇ ಅದು ಲಾಂಚ್ ಆಯಿತು. 2 ದಿವಸ ಶೂಟಿಂಗ್ ಆಯಿತು. ಅದಾದಮೇಲೆ ಫೆಬ್ರವರಿಲಿ 1 ದಿವಸ ಶೂಟಿಂಗ್, ಒಟ್ಟು 3 ದಿನ ಶೂಟಿಂಗು ಆಗಿದೆ. ಅದು ಇನ್ನು ಮುಂದುವರಿತಿದೆ. ಅದು SPJ ಬ್ಯಾನರ್ ಅಡಿಯಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಅದನ್ನು ಮಾಡಿದ್ದಾನೆ. ಅದು ಪೂರ್ತಿ ನಿರ್ಮಾಣ ನಮ್ಮ ಬ್ಯಾನರಲ್ಲಿ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಒಂದು ಮಾತ್ರ ಸತ್ಯ, ಗಟ್ಟಿಯಾಗಿ ಹಿಡಿದ ಛಲವನ್ನು ಬಿಡದಂತೆ ಹವಾಲ್ದಾರ್ ಅವರು ಏನು ದಾಸ ಸಾಹಿತ್ಯದ ಒಂದು ಸೇವೆಯನ್ನು ಚಲನಚಿತ್ರ ಮಾಧ್ಯಮದ ಮುಖಾಂತರ ಏನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಆಕಸ್ಮಿಕವಾಗಿ ಚಲನಚಿತ್ರ ಕಲಾವಿದರಾದವರು. ನಾನು ಬೇಸಿಕಲಿ ಪೊಲಿಟಿಷಿಯನ್ನು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡಿದ್ದವನು. ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಡೈರೆಕ್ಟ್ರು, ಚೇಂಬರ್ ಆಫ್ ಕಾಮರ್ಸ್ ರಾಯಚೂರು ಜಿಲ್ಲೆ ಅಧ್ಯಕ್ಷ, ರೋಟ್ರಿಲ್ ಗವರ್ನರು. ಆದರೆ ಇದಕ್ಕೂ ಅದಕ್ಕೆ ಏನೂ ಸಂಬಂಧ ಇಲ್ಲ. ಸರ್ಕಾರದಲ್ಲಿ ನಂಜುಂಡಪ್ಪ ಅವರದೇ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ಹಾಗಾಗಿ ಇದಕ್ಕೂ ಅಂದರೆ ಈ ಎಲ್ಲೂ ನಮಗೆ ಆದರೂ ಒಂದಿದೆ, ದಾಸ ಸಾಹಿತ್ಯ ನಮ್ಮ ಮನೆತನದಲ್ಲಿ ಬಂದಿರೋದು. ನಮ್ಮ ತಂದೆಯವರು ಸಾವಿರಾರು ಹಾಡುಗಳನ್ನ ಈಗ ತಾನೇ ನಮ್ಮ ಶೇಷಗಿರಿಯವರು ಹೇಳಿದಂತೆ ಮೂಲತಃ ವೃತ್ತಿಪರವಾಗಿ ಶಿಕ್ಷಕರು, ಪ್ರವೃತ್ತಿಯಿಂದ ದಾಸ ಸಾಹಿತ್ಯದ ಬದುಕನ್ನೇ ಬದುಕಿದವರು. ಸಾಕಷ್ಟು ಸುಮಾರು 17 ಪುಸ್ತಕಗಳನ್ನು ಅವರು ಬಿಡುಗಡೆ ಅಂದರೆ ಸಂಕಲನ ಮಾಡಿ ಪ್ರಕಟಣೆ ಮಾಡಿಕೊಂಡಿದ್ವಿ. ಅವರ ಒಂದು ನೆನಪಿಗಾಗಿ ಈ ಕ್ಷೇತ್ರದಲ್ಲಿ ಹವಾಲ್ದಾರ್ ಅವರ ಒತ್ತಾಯದ ಮುಖಾಂತರ ಬಂದಂಗಾಗಿ ಈಗ ಆ ಕ್ಷೇತ್ರ ಅವಿನಾಭಾವ ಸಂಬಂಧ ಗಟ್ಟಿಯಾಗಿದೆ. ಏನು ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಹರಿದಾಸರ ಚಲನಚಿತ್ರಗಳನ್ನು ನಾವು ಕೊಡ್ತೇವೆ, ಬರೀ 1, 2 ಅಲ್ಲ 10 ಕೊಡ್ತೇವೆ ಅಂತ ಹೇಳಿದ್ವಿ. ಈಗ ಅದು 10 ದಾಟ್ತಾ ಇದೆ ಸಂಖ್ಯೆ. ಯಾಕೆಂದರೆ ಜಗನ್ನಾಥದಾಸರದೇ 5 ಬಂದರೆ ಸಹಜವಾಗಿ ಉಳಿದೆಲ್ಲ ದಾಸರದು ಬಯೋಪಿಕ್ಗಳಿರ್ಬೋದು, ಅವರ ಕಥೆಗಳಿರ್ಬೋದು, ಅವರ ರಚನೆಗಳಿರ್ಬೋದು. ಅದಲ್ಲದೆ ನಾವು ಈಗಾಗಲೇ ವಿಜಯದಾಸರದು TV ಮಾಧ್ಯಮದ ಮುಖಾಂತರ ಸೀರೀಸನ್ನು, ವೆಬ್ ಸೀರೀಸನ್ನು ಆಲ್ರೆಡಿ ಪ್ರಾರಂಭ ಅಂದರೆ ಭಾಗ 2ರ ಜೊತೆಗೆ ಅದು ನಡೆಯುವಂಥದ್ದು ಒಂದು ಸಂಕಲ್ಪನ ಆಗಿದೆ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಮುಂದಿನ ದಿನಗಳಲ್ಲಿ ದಾಸ ಸಾಹಿತ್ಯ ಒಂದು ಯಾವುದೋ ಒಂದು ವರ್ಗಕ್ಕೆ ಅಥವಾ ಒಂದು ಸಮಾಜಕ್ಕೆ ಸೀಮಿತ ಆಗಲಾರದೆ ಇಡೀ ಮಾನವ ಕುಲಕ್ಕೆ ಮುಟ್ಟುವಂಥ ವ್ಯವಸ್ಥೆಯನ್ನು ತಮ್ಮ ಮೂಲಕ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಓಕೆ ಸರ್.